ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ನಾವೆಲ್ಲರೂ ಕೂಡ ಆಹಾರದ ಮೇಲೆ ಅವಲಂಬಿತರಾಗ್ಬಿಟ್ಟಿದ್ದೀವಿ. ನಾವು ಊಟ ಮಾಡದೇ ಇದ್ರೆ ನಾವು ಬದುಕೋದೇ ಇಲ್ವೇನೋ ಅನ್ನೋ ಅಷ್ಟರ ಮಟ್ಟಿಗೆ ಆಹಾರದ ಮೇಲೆ ಅವಲಂಬಿತರಾಗಿದ್ದೀವಿ. ಹಾಗಾದರೆ ಆಹಾರ ತಿನ್ನದೇ ಕೂಡ ನಾವು ಬದುಕಬಹುದಾ, ಅಥವಾ ಆಹಾರವೇ ನಮಗೆ ಅಪಾಯವಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ನಮಗೆ ಯಾವತ್ತೂ ಕೂಡ ಹುಟ್ಟಿರೋದೇ ಇಲ್ಲ. ಈ ಒಂದು ವಿಷಯ ಎಷ್ಟು ಆಶ್ಚರ್ಯ ಮೂಡಿಸುತ್ತೆ ಅಂತಂದರೆ, ಆಹಾರ ಇಲ್ಲದೆ ಬದುಕಬಹುದಾ ಅನ್ನೋ ವಿಷಯನೇ ನಾವು ಯೋಚನೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಇಲ್ಲಿ ಪರ್ಯಾಯವಾಗಿ ಆಹಾರದ ಬದಲು ನಾವು ಬದುಕುವಂಥ ಬೇರೆ ದಾರಿ ಏನಾದರೂ ಇದೆಯಾ, ಇಲ್ಲ ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರ ಗುರುಗಳೇ. ಹಾಗಾದರೆ ಈ ಒಂದು ನಮ್ಮ ಜೀವನ ಏನಿದೆ ಆಹಾರದ ಮೇಲೆ ಅವಲಂಬಿತವಾಗಿರುವಂಥದ್ದು. ಹಾಗಾದರೆ ಆಹಾರವನ್ನು ಹೊರತುಪಡಿಸಿ ಕೂಡ ನಾವು ಬದುಕಬಹುದಾ, ಸಾಧ್ಯನಾ ಗುರುಗಳೇ? ಹರಿ ಶ್ರೀ ಗುರುಭ್ಯೋ ನಮಃ. ಸಾಮಾನ್ಯವಾಗಿ ಆಹಾರ ಅಂತಕ್ಕಂತಹ ಒಂದು ವಿಚಾರವನ್ನು ತಗೊಂಡ್ರೆ, ನೀನು ಆಗಲೇ ಹೇಳ್ಬಿಟ್ಟಿದ್ಯಮ್ಮ, ನಾವು ಎಷ್ಟು ಅವಲಂಬಿಸ್ಕೊಂಡಿದ್ದೀವಿ ಆಹಾರದ ಮೇಲೆ. ಹೌದು ಗುರುಗಳೇ. ಆಹಾರವನ್ನು ನಾವು ಅವಲಂಬಿಸ್ಕೊಂಡಿದ್ದೀವ ಅಥವಾ ಆಹಾರ ನಮ್ಮನ್ನು ಅವಲಂಬಿಸ್ಕೊಂಡಿದೆಯಾ ಅಂತಕ್ಕಂಥ ಒಂದು ವಿಚಾರ. ಹೌದು. ಇದಕ್ಕೊಂದು ಸಣ್ಣ ಉದಾಹರಣೆ. ಪ್ರೀತಿ ವ್ಯಕ್ತಿಗ ಮನಸ್ಸಿಗ ಅಂತಕ್ಕಂಥದ್ದೇ ನಮಗಿನ್ನೂ ಅರ್ಥ ಆಗಿಲ್ಲ. ಗುರುಗಳೇ. ಪ್ರೀತಿ ವ್ಯಕ್ತಿಗ ಮನಸ್ಸಿಗ, ವ್ಯಕ್ತಿಯನ್ನು ಪ್ರೀತಿಸೋದ ಮನಸ್ಸನ್ನು ಪ್ರೀತಿಸೋದ, ಹೌದಲ್ಲ? ಹೌದು ಗುರುಗಳೇ. ಅದೇ ನಿಮ್ಗಿನ್ನೂ ಅರ್ಥ ಆಗಿಲ್ಲ. ಅದಕ್ಕೆ ಒಂದು ಸಣ್ಣ ಉದಾಹರಣೆ. ಒಂದು ಹೆಣ್ಣು ಮಗು ನಗುತ್ತೆ. ಆ ನಕ್ಕದ ತಕ್ಷಣ ಆ ರಿಯಾಕ್ಷನ್ಸ್ ಹೇಗಿರುತ್ತೆ ಅಂದರೆ, ನೋಡಿದ ವ್ಯಕ್ತಿಗೆ ಸಡನ್ನಾಗಿ ಖುಷಿ ಆಗ್ಬಿಡುತ್ತೆ. ಹೌದು. ಸೊ ನನ್ನ ನೋಡಿ ನಕ್ಕದ ಮೇಲೆ ಅಂದರೆ ಆ ಮೆಮೊರಿಲೇ ಇಟ್ಕೊಂಡು ಆ ನಗುವನ್ನು ಅನುಭವಿಸಿರ್ತಕ್ಕಂತಹ ವಿಚಾರಕ್ಕೆ ನಾವು ಅಂದ್ಕೋತೀವಿ, ಅದನ್ನೇ ಅವಲಂಬಿಸ್ಕೊಳ್ಳೋ ಮಟ್ಟಕ್ಕೆ ಹೋಗಿರ್ತೀವಿ ಹೊರತು ಮಿಕ್ಕದ್ದು ನಮ್ಗೆ ಯಾವುದು ಮನ್ಸಿಗೆ ಬರಲ್ಲ. ಅದು ಯಾವತ್ತೂ ಒಂದಿನ ಗೊತ್ತಾಗತ್ತೆ. ಪ್ರಕೃತಿದತ್ತವಾಗಿ ಒಂದು ಹೆಣ್ಣು ಅಂದರೆ ನಗುಮುಖ ಇರಬೇಕು ಅನ್ನೋ ಉದ್ದೇಶಕ್ಕೆ ಅದನ್ನು ಮಾಡಿದ್ದು ಒಂದು ಗೊತ್ತಾದಾಗ ಇವನು ಪೆಚ್ಮಾರೆ ಹಾಕೋತಾನೆ. ಇದು ನನ್ನನ್ನು ನೋಡಿ ನಕ್ಕಿದ್ದಲ್ಲ. ಹೌದಲ್ಲ? ಈ ರೀತಿ ಸುಮಾರು ಜನ ಫೂಲ್ ಆಗ್ತಾರೆ. ಹೌದು. ನಗ್ತಾ ಇದ್ರೆ ನಾನು ನೋಡಿ ನಗ್ತಾ ಇದ್ದಾಳೆ, ನನ್ನ ಲವ್ ಮಾಡ್ತಾ ಇದ್ದಾಳೆ, ಅದು ಅವನ ಚಿತ್ರ, ಅವಳ ಚಿತ್ರ ಅಲ್ಲ ಅದು. ಯಾಕೆ ಉದಾಹರಣೆ ಕೊಟ್ಟೆ ಅಂದರೆ, ನಾವು ಪ್ರೀತಿ ಬಗ್ಗೆನೂ ಗೊತ್ತಿಲ್ಲ, ಊಟದ ಬಗ್ಗೆನೂ ಗೊತ್ತಿಲ್ಲ, ಗಂಡ ಹೆಂಡತಿ ಬಗ್ಗೆ ಮೊದಲೇ ಗೊತ್ತಿಲ್ಲ. ಸೊ ನಾವು ಗೊತ್ತಿಲ್ಲದೆ ಬದುಕ್ತಾ ಇದ್ದಾಗ ಇದೇ ಸತ್ಯ ಅಂತ ಅಂದ್ಕೊಂಡು ತಿಂತಾ ಇದ್ದೀವಿ. ಹೌದು. ತಿನ್ನೋ ತಪ್ಪ ಸರಿನಾ ಅಂತಕ್ಕಂಥದ್ದು ಈ ದಿನದ ಒಂದು ರಹಸ್ಯ. ಅಂದರೆ ತಿನ್ನಲೇಬಾರ್ದಾ, ತಿನ್ನಿ, ಹೇಗೆ ತಿನ್ನಬೇಕು, ಯಾವುದನ್ನು ತಿನ್ನಬೇಕು, ಇದು ವಿಚಾರ ಅಲ್ಲ. ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿದ್ದೇನು ಏನು, ನಮ್ಮ ದೇಹಕ್ಕೆ ಕ್ಯಾಲ್ಸಿಯಂ, ಪ್ರೋಟೀನ್, ಪೋಷಕಾಂಶಗಳು ಬೇಕು. ಸತ್ಯ ತಾನೇ? ಸತ್ಯ ಗುರುಗಳೇ. ಈ ಪೋಷಕಾಂಶಗಳ ಕೊರತೆಯಿಂದಾಗಿ ವೈಜ್ಞಾನಿಕವಾಗಿಯೂ ಕೂಡ ನಿನಗೆ ಇದು ಕಮ್ಮಿ ಇದೆ, ಡಿ ಕಮ್ಮಿ ಇದೆ, ಸಿ ಕಮ್ಮಿ ಇದೆ, ಎ ಕಮ್ಮಿ ಇದೆ, ಇನ್ನು ತಿಂದರೆ ಸರಿ ಹೋಗುತ್ತೆ ಅನ್ನೋ ಪ್ಯಾಚ್ ಹಾಕ್ಕೊಂಡು ಬಂದಿದ್ದೀವಿ. ಹೌದು. ಇದೆಲ್ಲ ಆಹಾರದಲ್ಲಿ ಇದೆ ಅಂತ ತಿಳ್ಕೊಂಡಿರ್ತಕ್ಕಂಥದ್ದು ಒಂದು, ಈ ಆಹಾರದಲ್ಲಿ ಸಿಗುತ್ತೆ ಅಂತ ತಿಳ್ಕೊಂಡಿರ್ತಕ್ಕಂಥದ್ದು ಇನ್ನೊಂದು. ಇದೆರಡೂ ತಪ್ಪೆ. ಇಂಥ ಆಹಾರವನ್ನು ತಿಂದರೆ ನೀ ದೇಹಕ್ಕೆ ಸಿಕ್ಕತ್ತೆ, ತಪ್ಪು ಅಂದರೆ ಅದರಲ್ಲಿ ಏನು ಉಪಯೋಗ ಇಲ್ಲ. ತಪ್ಪು ಅನ್ನೋದಕ್ಕಿಂತ ಉಪಯೋಗ ಇಲ್ಲ. ಏನೋ ಒಂದು ಕಲ್ತಿದ್ದೀನಿ, ಹೇಳ್ತೀನಿ, ತಗೋ, ಬಿಟ್ಟರೆ ಬಿಡು. ಮತ್ತೆ ಹೇಗೆ ಸಿಗುತ್ತೆ? ಇದನ್ನು ನಾನು ತಿಂದರೆ ಏನಾಗತ್ತೆ ಅಂತ ಕೇಳ್ತಿರೋದು, ಇದು ತಪ್ಪು. ಅವ್ರು ಹೇಳ್ತಿರೋದು ತಪ್ಪು, ನಾವು ಕೇಳ್ತಿರೋದು ತಪ್ಪು. ಇದ್ರ ಮಧ್ಯೆ ಇರೋದು ಸತ್ಯ. ಅದನ್ನು ಇವತ್ತು ವರ್ಣನೆ ಮಾಡಿ ಹೇಳೋಣ. ಅದರಲ್ಲಿ ಯಾವುದು ಸತ್ಯ ಆಗಿದೆ. ಈ ಇರ್ತಕ್ಕಂಥ ಪೋಷಕಾಂಶಗಳ ಕೊರತೆ ಆಹಾರದಲ್ಲೇ ಇದೆ, ಅಲ್ಲವೇ ಅಲ್ಲ. ಅದಕ್ಕೆ ಇವತ್ತು ಹುಚ್ಚು ಬೆಪ್ಪು ರೋಗ ಬಂದಿರೋದು. ಆಹಾರದಲ್ಲಿ ಪೋಷಕಾಂಶಗಳು ಇದೆ ಅಂತ ತಿಳ್ಕೊಂಡಿರ್ತಕ್ಕಂಥದ್ದನ್ನು ಇದನ್ನು ಹುಚ್ಚು ಬೆಪ್ಪಿನ ರೋಗ. ಯಾರಿಗಿಲ್ಲಮ್ಮ ಹುಚ್ಚು? ಎಲ್ಲರಿಗೂ ಇದೆ. ಎಲ್ರಿಗೂ ಹುಚ್ಚು, ಒಪ್ಕೊಂಡಿಲ್ಲ ನಾವು. ಎಲ್ಲರಲ್ಲೂ ಹುಚ್ಚೇ ಇರೋದು. ಸುಮ್ಮನೆ ನಗ್ತಿರೋದು, ಸುಮ್ಮನೆ ಯೋಚನೆ ಮಾಡ್ತಿರೋದು, ಸುಮ್ಮನೆ ಹೋಗ್ತಾ ಇರೋದು, ಗೊತ್ತಿಲ್ಲದೆ ರಸ್ತೆ ನಡ್ಕೊಂಡು ಹೋಗ್ತಾನೆ ಇರೋದು. ಎಷ್ಟನೇ ಕ್ರಾಸ್ ಸಿಕ್ತು ಅಂತ ಗೊತ್ತಿರೋ ಮುಂದಕ್ಕೆ ಹೋಗ್ಬಿಟ್ಟು ಹಿಂದಕ್ಕೆ ನೋಡ್ತಾನೆ, ವಾ 4-5 ಬಂದ್ಬಿಟ್ನಲ್ಲ. ಹೌದು ಅಲ್ವಾ? ಈ ಗೂಗಲ್ ಇದ್ದಂಗೆ ಅದೆಲ್ಲೋ ತೋರಿಸುತ್ತೆ, ಎಲ್ಲೋ ಗಾಡಿ ಹೋಗ್ಬಿಡ್ತದು. ಹಾಗಾಗಿ ನಮ್ಮ ಬದುಕು ಹೇಗಾಗಿದೆ, ಗೂಗಲ್ ಅಷ್ಟೇ. ನೀವು ನಿಮ್ಮ ಬಗ್ಗೆ ಏನು ಗೊತ್ತಿಲ್ಲ, ನೀವೇನಾದ್ರು ಗೂಗಲ್ಲೇ ಅದು ಹೊಡೀರಿ, ಅದು ನೋಡಿ ಬದುಕಿ.
ಏನಮ್ಮ? ಹೌದು ಗುರುಗಳೇ. ಇದು ಎಷ್ಟು ಮಟ್ಟಕ್ಕೆ ಸರಿ ಅಂದರೆ ನಮಗೆ ಸ್ವತಂತ್ರವಾದ ಶಕ್ತಿ, ಇದಕ್ಕೆಲ್ಲ ಜ್ಞಾನದ ಕೊರತೆ. ಇಷ್ಟೊತ್ತು ನಾನು ಏನು ಹೇಳಿದೆ? ಜ್ಞಾನದ ಕೊರತೆ ನಾವು ಇದ್ದೀವಿ. ಒಪ್ಕೊಳ್ಳಿಲ್ಲ ನಾನೇನು ಮಾಡೋಕ್ಕಾಗಲ್ಲ. ನಮಗೆ ಜ್ಞಾನದ ಹಸಿವಿದೆ. ಹೌದಾ ಅಲ್ವಾ? ಇದೆ ಗುರುಗಳೇ. ಯಾರು ಜ್ಞಾನವಂತರಾಗಿರ್ತಾರೆ ಯಾರು ಹೇಳೋದನ್ನು ಕೇಳಲ್ಲ, ಯಾವುದನ್ನು ಒಪ್ಪಿಕೊಳ್ಳಲ್ಲ. ಯಾಕೆ ಅಂದ್ರದ್ದು ಬೂಟಾಟಿಕೆ ವಿಚಾರ. ಅವನ ಅನುಭವನ ಹೇಳ್ತಾನೆ, ನಾನ್ಯಾಕೆ ತಗೊಳ್ಳಿ? ಹೌದು. ಬಟ್ ನನ್ನ ಅನುಭವ ಏನು ಅಂತ ತಿಳ್ಕೊತಾನಲ್ಲ ಅವನೇ ಜ್ಞಾನಿ. ನೀರು ಕುಡಿಯೋದು ನಾನು ಸರಿ ತಪ್ಪು ನನಗೆ ಗೊತ್ತು, ಅವ್ರಿಗೆ ಗೊತ್ತಾ? ಬೇರೆಯವ್ರಿಗೆ ಇಲ್ಲ. ಊಟ ತಿಂತಿರೋದು ಸರಿ ತಪ್ಪು ನನಗೆ ಗೊತ್ತು. ಪ್ರತಿಯೊಂದು ಅವನಿಗೆ ವೈಯಕ್ತಿಕವಾಗಿ ಗೊತ್ತೇ ಹೊರತು ಇನ್ನೊಬ್ಬರು ನೀನು ಹಿಂಗಿರಬೇಕು ಅಂತ ಹೇಳಿದ್ರೆ ಅದು ಹಂಗಾಗೋದೇ ಇಲ್ವಲ್ಲ. ಹೌದು. ಕ್ಯಾರೆಟ್ ತಿನ್ನು, ನಾನು ತಿಂದೆ ನೀನು ತಿನ್ನು, ಆಗಲ್ಲ. ಬೀಟ್ರೂಟ್ ತಿಂತೀನಿ ನೀನು ತಿನ್ನು, ಅದಾಗಲ್ಲ. ನಿನಗೆ ಬೀಟ್ರೂಟ್ ಓಕೆ, ನನಗಾಗಲ್ವೇ? ಹಾಗಾಗಿ ನಾವು ಜ್ಞಾನದ ಕೊರತೆಯಿಂದ ಇದೆಲ್ಲ ಅನುಭವಿಸ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ವಿಚಾರವನ್ನು ನಾವು ಅತಿ ಮುಖ್ಯವಾಗಿ ತಿಳ್ಕೊಬೇಕಾಗತ್ತೆ. ಏನಪ್ಪ ಅದು ಅಂದರೆ, ನಂಬರ್ 1, ನಮಗೆ ಈ ಜ್ಞಾನ ಅಂತಕ್ಕಂತಹ ಒಂದು ವಿಚಾರಕ್ಕೆ ಈ ಜ್ಞಾನ ಏನಕ್ಕೆ ಬೇಕು ಅಂತಕ್ಕಂಥ ವಿಚಾರ ಬರುತ್ತೆ. ಹೌದು, ಜ್ಞಾನ ಬೇಕು, ಗೊತ್ತು ಎಲ್ರಿಗೂ, ಆದರೆ ಸಿಗ್ತಾ ಇಲ್ವೇ? ಅದಕ್ಕೆ ಕಾರಣ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಜ್ಞಾನಕ್ಕೆ ಬೇಕಾಗಿರ್ತಕ್ಕಂತಹ ಪ್ರೋಟೀನ್ ಪೋಷಕಾಂಶಗಳು ಇರುವುದು ನಮ್ಮ ಭೂಮಿಯಲ್ಲೇ. ಭೂಮಿಯಲ್ಲಿ ಇರುವ ಪೋಷಕಾಂಶಗಳನ್ನು ನಾವು ಸರಿಯಾಗಿ ಗುರುತಿಸದೇ ಇರುವ ಕಾರಣ ಊಟದಲ್ಲಿ ಹುಡುಕ್ತಾ ಇದ್ದೀವಿ. ಊಟ ತಿಂದು ತಿಂದು ದಪ್ಪ ಆಗ್ತಾ ಇದ್ದೀವಿ, ಇಲ್ಲ ಯೋಚನೆ ಮಾಡ್ಕೊಂಡು ಸಣ್ಣ ಆಗ್ತಾ ಇದ್ದೀವಿ. ಹೌದು. ಕೆಲವರು ತಿನ್ನಬೇಕಾ ಅಂತ ಕೆಲವ್ರಿಗೆ ಯೋಚನೆ, ಕೆಲವರು ತಿಂದುಬಿಟ್ರೆ ದಪ್ಪ ಆಗ್ಬಿಡ್ತಿಲ್ಲ ಅಂತ ಇನ್ನೊಬ್ರಿಗೆ ಯೋಚನೆ. ಸೊ ಎರಡೂ ಕಡೆ ಯೋಚನೆ ಇದೆ. ಹೌದು, ಹೌದಾ? ಹೌದು. ಸೊ ಹಿಂಗೆ ಅನುಮಾನದ ಬದುಕು ಏನಕ್ಕೆ ಆಗ್ತಾ ಇದೆ ಅಂದರೆ, ನಮ್ಮ ಆಹಾರದಲ್ಲಿ ಅಪಾಯ ಇದೆ. ನಾವು ಸೇವಿಸುತ್ತಿರುವ ಆಹಾರದಲ್ಲಿ ಅಪಾಯ ಇರುತ್ತೆ. ಏನು ಅಪಾಯ ಗುರು? ಹೇಳೋಣ. ಹಾಗಾದ್ಮೇಲೆ ಏನು ತಿನ್ಬೇಕು ಹೇಳಿ ಸ್ವಾಮಿ? ಒಂದು ತಿಳ್ಕೋಬೇಕು, ಆಶ್ಚರ್ಯಕರವಾಗಿರ್ತಕ್ಕಂಥ ಸಂಗತಿ ಅಂತ ಹೇಳಿದ್ದೀನಿ. ಆ ಸಂಗತಿ ಏನು ಅಂತ ಅದನ್ನು ಇವಾಗ ಸುಮ್ಮನೆ ನಾನೇ ನಿಮಗೆ ಒಂದು ಕ್ಲೂ ತೋರಿಸ್ತೀನಿ, ನೀವೇ ಅರ್ಥ ಮಾಡ್ಕೊಳ್ಳಿ. ಭೂಮಿ ಅಂತಕ್ಕಂತಹ ಒಂದು ವಿಚಾರದಲ್ಲಿ ನಾವು ಸಾಮಾನ್ಯವಾಗಿ ವೃತ್ತಾಕಾರವಾದ ಭೂಮಿ ಇದೆ ಅಂತ ಒಪ್ಕೊಂಡಿದ್ದೀವಿ. ಸರಿ ಸುಳ್ಳು ಸೆಕೆಂಡ್ರಿ. ವೃತ್ತಾಕಾರ ಭೂಮಿ ಇದೆ ಅಂತ ಒಪ್ಕೊಂಡಿದ್ದೀವಿ. ನಮ್ಮ ದೇಹದಲ್ಲಿ ಹರಿಯುತ್ತಿರುವ ರಕ್ತದಲ್ಲಿ ಕೆಂಪು ರಕ್ತ ಕಣ ಅಂತಕ್ಕಂಥದ್ದು ಅದು ಪ್ಲೇಟ್ ಹೇಗಿದೆ? ವೃತ್ತಾಕಾರವಾಗಿದೆ. ಹೌದು. ಸೂರ್ಯ ಚಂದ್ರ ಹೇಗಿದೆ? ವೃತ್ತಾಕಾರವಾಗಿದೆ. ಹೀಗಿದ್ದ ಮೇಲೆ ನಾವು ವೃತ್ತಾಕಾರ ಸತ್ಯ ಅಂತ ಒಪ್ಕೊಂಡಿದ್ದೀವಲ್ಲ. ಈ ವೃತ್ತಾಕಾರದಲ್ಲೇ ನಮಗೆ ದೇಹಕ್ಕೆ ಬೇಕಾದದ್ದು, ಪ್ರಕೃತಿಗೆ ಬೇಕಾಗಿರ್ತಕ್ಕಂಥದ್ದೆಲ್ಲವೂ ಅಲ್ಲೇ ಉತ್ಪತ್ತಿಯಾಗೋದು ವೃತ್ತಾಕಾರದಲ್ಲಿ ಮಾತ್ರ. ನಿಮ್ಗೆ ಏನು ದೇಹಕ್ಕೆ ಬೇಕು ಎಲ್ಲವೂ ಒಬ್ರಿಗಲ್ಲ, ಮನೆ ಕುಟುಂಬದವರು ಎಲ್ಲರಿಗೂ ಕೂಡ. ಅದಕ್ಕೊಂದು ಗಾದೆ ಮಾತಿದೆ, ಮನೆ ಯಜಮಾನ ಪುಣ್ಯವಂತ ಆಗಿರಬೇಕು ಅಂದರೆ ಏನಾಗಿರಬೇಕು? ಮನೆಯ ಯಜಮಾನ ಪುಣ್ಯವಂತನ ಆಗಿರ್ಬೇಕಾ ಬೇಡಮ್ಮ? ಆಗಿರಬೇಕು ಗುರುಗಳೇ. ಆ ಪುಣ್ಯವಂತನ ಆಗಿದ್ದಾನ ಅಂತ ಅನ್ಕೊಂಡಿಟ್ಕೊಳ್ಳೋದು ಅಂದರೆ, ಎಷ್ಟು ಸಾಫ್ಟಾಗಿ ಎಲ್ಲರೂ ಪ್ರೀತಿಯಿಂದ ಕಾಣ್ತಾನಲ್ಲ ಅವನೇ ಪುಣ್ಯವಂತ. ಮಕ್ಕಳ ಮೇಲೆ ರೇಗೋದು ಏನು ಹೇಳ್ತೀಯ? 144 ಸೆಕ್ಷನ್ ಎಲ್ಲೋಗಿದ್ದೆ, ಯಾಕೆ ತಡ, ಏನು ತಿಂದೆ, ಯಾಕೆ ತಿಂದಿಲ್ಲ. ಸೊ ಇದು ತಂದೆ ಮನೆಯ ಯಜಮಾನ ಅಲ್ಲ. ಎಷ್ಟು ಮನೇಲಿ ಕಂಪ್ಲೇಂಟ್ ಇಲ್ಲ ಇದು? ಇದೆ ಗುರುಗಳೇ. ಎಲ್ಲಿಗೋದ್ರೂ ತಪ್ಪಿಡಿತಾ ನಮ್ಮ ಅಪ್ಪ ಅಂತ ಮಕ್ಕಳು ಬೈಕೊಂಡು ಹೋಗ್ತವೆ. ಹೌದು ಅಲ್ವಾ? ತಪ್ಪು ಮಾಡೋರೆಲ್ಲ ಏನೇನೋ ಮಾಡ್ತಾನೆ, ಏನೋ ಮಾಡಿದೆ ಸುಮ್ಮನೆ ಬೈಸ್ಕೊತೀನಲ್ಲ ಅಂತ ಪಾಪ ತಿಂಡಿನೂ ತಿಂದೆ ಹೊಟ್ಟೋಗ್ತಾರೆ. ಹೀಗಾಗಿ ಈ ಆಹಾರದ ಪ್ರಕ್ರಿಯೆ ನಮ್ಮಲ್ಲಿರುವಂಥ ಪುಣ್ಯಶೇಷವನ್ನೆಲ್ಲ ನಾಶ ಮಾಡಿಬಿಡುತ್ತೆ. ನಾವು ಪುಣ್ಯ ಮಾಡಿದ್ದೀವಿ, ಏನು ಪುಣ್ಯ ಮಾಡಿದ್ದು ಅಂತಕ್ಕಂಥ ವಿಚಾರಕ್ಕೆ ಹೋದಾಗ ಆಹಾರ ಅದನ್ನು ನಾಶ ಅಂದರೆ ನಾವೆಲ್ಲ ಬಂಧನದಲ್ಲಿದ್ದೀವಿ. ಯಾವುದರಿಂದ? ನಾವು ಅಂದ್ಕೊಂಡಿರೋ ಆಹಾರವನ್ನು ಬಳಸುತ್ತಿರುವುದರಿಂದ ನಾವೆಲ್ಲ ಬಂಧನದಲ್ಲಿದ್ದೀವಿ. ಅದಕ್ಕೋಸ್ಕರವಾಗಿ ನಿಮ್ಮ ಮನೆಯ ವಾಸದ ಭೂಮಿಯನ್ನು ಸ್ವಲ್ಪ ಗಮನಿಸ್ಕೊಳ್ಳಿ. ನೋಡಿ, ಇದು ಒಂದು ಸಣ್ಣದಾದ ಚಿತ್ರ. ಇದು ಈ ರೀತಿ ಮನೆ ಇರುತ್ತೆ. ಇದಕ್ಕೆ ಉತ್ತರ ದಕ್ಷಿಣ ನಿವೇಶನ ಅಂತ ಹೇಳ್ತೀವಿ. ಉದ್ದ ಜಾಸ್ತಿ, ಅಗಲ ಕಮ್ಮಿ.
ಅರ್ಥ ಮಾಡಿಕೊಂಡ್ರೆ ಗೊತ್ತಾಗತ್ತೆ. ಉದ್ದ ಜಾಸ್ತಿ, ಇದು ಉತ್ತರ ದಕ್ಷಿಣದ ನಿವೇಶನ. ಈ ಉತ್ತರ ದಕ್ಷಿಣದ ನಿವೇಶನದಲ್ಲಿ ನಾವು ಈ ಉದ್ದ ಎಲ್ಲರೂ ಕೂಡ ಸೈಟ್ ಅಲಾಟ್ ಮಾಡೋದು ಈ ಉದ್ದ ಈ ರೀತಿಯಾಗಿ. ಹೌದು. ಅದು ಹೀಗಿರಬೇಕಿತ್ತು ಸೈಟು, ಇಲ್ಲ. ಯಾಕೆ ಅಂದರೆ 3 ಸೈಟಲ್ಲಿ 1 ಸೈಟ್ ಹೊಟ್ಟೋಗುತ್ತೆ. ಹಿಂಗೆ ಮಾಡಿದ್ರೆ 3 ಸೈಟ್ನ 4 ಸೈಟ್ ಮಾಡ್ಕೋಬೋದು. ಯಾವ್ದು ಮಾಡ್ತಾನೆ ಮನುಷ್ಯ? 4 ಸೈಟ್ 4 ಮಾಡ್ತಾನೆ, ದುಡ್ಡು ಮಾಡ್ತಾನೆ. ಇದು ನಾವು ತಿಳ್ಕೊಳ್ಳದೇ ಇರತಕ್ಕಂಥ ಒಂದು ದೊಡ್ಡ ವಿಚಾರ. ಸೈಟು ಹೆಂಗೋ ರಸ್ತೆ ಸರಿಗಿದ್ರೆ ಸರಿ, ಸೈಟ್ ಹೆಂಗಾರು ಇರಲಿ ಅಂದರೆ ಇದೇ ತಪ್ಪಾಗಿರೋದು. ಈ ಆಕಾರದಲ್ಲಿ ಏನು ತಿಳ್ಕೊಬೇಕು ನಾವು? ಉತ್ತರ ದಕ್ಷಿಣ ನಿವೇಶನ ಜಾಸ್ತಿ ಇದ್ದಾಗ ಏನು ತಿಳ್ಕೊಬೇಕು ಅಂದರೆ, ಸೂರ್ಯನಿಂದ ನಾವು ಪ್ರತಿಯೊಂದನ್ನು ಕೂಡ ನಮ್ಮ ಬೆನ್ನಿನಲ್ಲಿರ್ತಕ್ಕಂತಹ ಮೂಳೆ, ಸೆಂಟ್ರ್ ಬೋನ್, ನಮ್ಮ ದೇಹದ ಮಧ್ಯಭಾಗದಲ್ಲಿ ಇದೆಯಾ ಇಲ್ವಾ? ಇದೆ ಗುರುಗಳೇ. ಹಾಗೆ ಈ ಉದ್ದವನ್ನು ಮಧ್ಯ ಮಾಡ್ಕೊಳ್ಳಿ. ಇದೇ ಬೆನ್ನಿನ ಮೂಳೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಸೂರ್ಯ ಇದ್ದಾನೆ. ಈ ನಮ್ಮ ಬೆನ್ನಿನ ಮೂಳೆಗೆ ಕಾರಣಕರ್ತ ಸೂರ್ಯ. ಈಗ ಇಲ್ಲಿಂದ ಇಲ್ಲಿಗೆ ಕಮ್ಮಿ ಆಯಿತು, ಇಲ್ಲಿಂದ ಇಲ್ಲಿಗೆ ಜಾಸ್ತಿ ಆಯಿತು. ಈಗ ಇಲ್ಲಿ ಕತ್ಲೆ, ಇಲ್ಲಿ ಬೆಳಕು, ಇದು ಮಿಕ್ಸ್ ಆಗಲ್ಲ. ಲಾಂಗ್ ಡಿಸ್ಟೆನ್ಸ್, ತುಂಬ ವಿಸ್ತಾರ ಜಾಸ್ತಿ ಆಯಿತು. ಇಲ್ಲಿ ಸೂರ್ಯನ ಕೆಲಸ ಕಮ್ಮಿ ಆಯಿತು. ಬೆನ್ನು ನೋವು ಅಂತ ಶುರುವಾಯಿತು. ಹೆಂಗಸರಿಂದ ಹಿಡಿದು ಗಂಡಸರಿಂದ ಹಿಡಿದು ಬೆನ್ನು ಮೂಳೆ ಮುರ್ಕೊಳ್ಳೋದು, ಆಕ್ಸಿಡೆಂಟ್ ಆಗೋದು, ಮೇಲಿನ ಕೆಳಗೆ ಬಿದ್ದು ಸೊಂಟ ಮುರ್ಕೊಳ್ಳೋದು, ಇದೆಲ್ಲ ಇದೇ ಪ್ರಕ್ರಿಯೆ ರೀ. ನಾವೇನು ಅನ್ಕೋತೀವಿ, ಯಾರೋ ಮಾಡಿಸ್ಬಿಟ್ಟವ್ರೆ ನನಗೆ ಅಂತಾರೆ. ಆಮೇಲೆ ಮನೆ ಸರಿ ಇಲ್ಲ ಅಂತಾರೆ. ಅದು ಇವರೇ ಕಟ್ಟಿದ್ದು, ಆದರೂ ಮನೆ ಸರಿ ಇಲ್ಲ ಅಂತ ಅನ್ಕೋತಾರೆ. ಹೌದು. ಈಗ ಇಲ್ಲಿ ಸೂರ್ಯನ ಬೆಳಕು ಬರ್ತಕ್ಕಂಥದ್ದು ಯಾವ ಕಾರಣಕ್ಕೂ ಈ ಕಡೆಗೆ ಹೋಗುತ್ತಾ ಅಂತಕ್ಕಂಥದ್ದು ಪ್ರಶ್ನಾರ್ಥಕವಾದ ಚಿಹ್ನೆ. ಇದು ಒಂದು ಕಡೆ ಶೀತ, ಒಂದು ಕಡೆ ಉಷ್ಣ. ಈ ಸೈಟು ಉತ್ತರ ದಕ್ಷಿಣ ಇದ್ದಾಗ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ನೀವು ಕಟ್ಟಿರೋ ಮನೆ ಆಗ್ಬೋದು, ಕಟ್ಟೋ ಮನೆ ಆಗ್ಬೋದು. ಉತ್ತರ ದಕ್ಷಿಣ ಉದ್ದ ಇರುವಂಥ ನಿವೇಶನದಲ್ಲಿ ಒಂದು ಕಡೆ ಶೀತ ಇರುತ್ತೆ, ಅದು ಉತ್ತರ. ಒಂದು ಕಡೆ ಉಷ್ಣ ಇರುತ್ತೆ, ಅದು ದಕ್ಷಿಣ. ಈ ಶೀತ ಉಷ್ಣ ಯಾರಿಗಿಲ್ಲಮ್ಮ? ಎಲ್ರಿಗೂ ಇದೆ ಗುರುಗಳೇ. ಈ ಶೀತ ಉಷ್ಣ ನಾವು ತಿಂದಿರೋದ್ರಿಂದ ಬರುತ್ತೆ. ಎಳ್ನೀರು ಕುಡಿಬೇಕು, ಮಜ್ಜಿಗೆ ಕುಡಿಬೇಕು, ಜ್ಯೂಸ್ ಕುಡಿಬೇಕು, ಕೋಲ್ಡ್ ವಾಟರ್ ಕುಡಿಬೇಕು ಅಂತ ಸಾಯ್ತಾ ಇದ್ದೀವಿ. ಹೌದು. ಇದಿರೋದು ನಮ್ಮ ಮನೆಯಲ್ಲೇ. ಎಷ್ಟು ಅಂತ ಕುಡಿತೀರ್ರಿ? ಉಷ್ಣ ಆಯಿತು ಅಂತ ಒಂದು, ಶೀತ ಆಯಿತು ಅಂತ ಇನ್ನೊಂದು. ಈ ಶೀತ ಉಷ್ಣ ಇರ್ತಕ್ಕಂಥದ್ದು ನಿಮ್ಮ ಮನೆಯಲ್ಲೇ ಅಂತ ನಿಮಗಿನ್ನೂ ಗೊತ್ತಿಲ್ಲ. ಈ ನಿವೇಶನದಲ್ಲೇ ಇರುತ್ತೆ ಶೀತ ಮತ್ತು ಉಷ್ಣ. ಒಬ್ಬೊಬ್ಬರಿಗೂ ಒಂದೊಂಥರ ಶೀತ ಉಷ್ಣ ಇರುತ್ತೆ. ಇದಕ್ಕೆ ರಿಪೇರಿ ಆಗಲ್ಲ, ಊಟದಿಂದ ಆಗಲ್ಲ, ಮೆಡಿಷನಿಂದ ಆಗಲ್ಲ, ಪೂಜೆ ಮಾಡೋದ್ರಿಂದ ಆಗಲ್ಲ, ಯಾವುದರಿಂದೂ ಆಗಲ್ಲ. ಹಾಗಿರ್ಬೇಕಾದ್ರೆ ನಾವು ಮಾಡ್ತಿರೋ ತಪ್ಪು ಯಾವುದು? ಉತ್ತರ ದಕ್ಷಿಣ ನಿವೇಶನದಲ್ಲಿ ಶೀತ ಉಷ್ಣ ಅಧಿಕವಾಗಿರ್ತಕ್ಕಂಥ ಕಾರಣ ಇಲ್ಲಿ ಮನೇಲಿ ಏನು ಉತ್ಪತ್ತಿ ಆಗುತ್ತೆ? ದುಃಖ ಉತ್ಪತ್ತಿ ಆಗತ್ತೆ. ಶೀತ ಜಾಸ್ತಿ ಆದ್ರೂ ಬೇಜಾರು, ಹೌದು. ಉಷ್ಣ ಜಾಸ್ತಿ ಆದ್ರೂ ಬೇಜಾರು. ಇದೆರಡೂ ಬೇಜಾರೇ ದುಃಖ. ಈಗ ಇದೆಲ್ಲಿರೋದು? ಮನೆಯಲ್ಲಿ. ಈಗ ಇದಕ್ಕೆ ರಿಪೇರಿಯಲ್ಲಿ ಹಾಸ್ಪಿಟ್ಲಿಗೆ ಹೋಗ್ತೀವಿ, ನಾವು ಅಡ್ಮಿಟ್ ಮಾಡ್ತೀವಿ, ಟೆಸ್ಟ್ ಮಾಡಿಸ್ತೀವಿ, ಬ್ಲಡ್ ಚೆಕ್ ಮಾಡಿಸ್ತೀವಿ, BP ಚೆಕ್ ಮಾಡಿಸ್ತೀವಿ, ಸ್ಕ್ಯಾನಿಂಗ್ ಮಾಡಿಸ್ತೀವಿ. ನೀವೇನು ತಿಪ್ಪರಾಗ ಹಾಕಿದ್ರು ಮನೆ ಅಂತೂ ಚೇಂಜ್ ಆಗಿಲ್ಲ, ನರ್ಸಿಂಗ್ ಹೋಮ್ ಅಂತೂ ಚೇಂಜ್ ಆದೋ, ಹೌದಲ್ಲಮ್ಮ? ಹೌದು ಗುರುಗಳೇ. ಮೆಡಿಷನ್ ಚೇಂಜ್ ಆಯಿತು, ಪೂಜೆ ಚೇಂಜ್ ಆಯಿತು, ಏನು ಚೇಂಜ್ ಆದರೂ ನೀವು ಚೇಂಜ್ ಆಗಿಲ್ಲ. ಕಾರಣ ನಿಮ್ಮ ಮನೆಯಲ್ಲೇ ಇದೆ ಭೂತ. ಈಗ ಅರ್ಥ ಮಾಡ್ಕೋತೀನಿ ಅಂತ ಹೇಳ್ತೀನಿ. ಕರೆ ಮಾಡಿದವ್ರು ಯಾರು ಉತ್ತರ ದಕ್ಷಿಣದವ್ರು ಇದ್ದರೆ, ನಿಮ್ಮ ಮನೆ ಉತ್ತರ ದಕ್ಷಿಣ ಅಂತ ಗೊತ್ತಿದ್ದರೆ ದಯವಿಟ್ಟು ಕರೆ ಮಾಡಿ. ಇದ್ರ ಹಿಸ್ಟ್ರಿನ ಹೇಳ್ಕೊಡ್ತೀನಿ. ನಿಮ್ಮ ಮನೆಯಲ್ಲಿ ನಡೀತಾ ಇರೋ ಕತೆ ನಾನು ಇಲ್ಲಿ ಕೂತ್ಕೊಂಡು ಹೇಳ್ತೀನಿ, ತಿಳ್ಕೊಳ್ಳಿ ಆವಾಗ ನಮ್ಮ ಮನೆ ಹಣೆ ಬರ ಹೇಗಿದೆ ಅಂತ. ಉತ್ತರ ದಕ್ಷಿಣದ ನಿವೇಶನದಲ್ಲಿ ಬಾಡಿಗೆ ಮನೆ ಆಗಿರ್ಬೋದು, ಸ್ವಂತ ಮನೆ ಆಗಿರ್ಬೋದು, ಯಾರು ವಾಸ ಮಾಡ್ತಿದ್ರ ನಿಮ್ಮ ಹಣೆ ಬರ ದುಃಖ. ದುಃಖದ ಮನೆ ಯಾವುದು? ಉತ್ತರ ದಕ್ಷಿಣದ್ದು. ಹಾಗಿರಬೇಕಾದ್ರೆ ನಮ್ಮ ದೇಹಕ್ಕೆ ಬೇಕಾದ ಪ್ರೋಟೀನ್ ಪೋಷಕಾಂಶಗಳನ್ನು ಚೆನ್ನಾಗಿ ನಾವು ಗೊತ್ತಿಲ್ಲದೆ ಆಟೋಮೆಟಿಕ್ಕಾಗಿ ಪ್ರಕೃತಿದತ್ತವಾಗಿ ನಮ್ಮ ದೇಹಕ್ಕೆ ಉಸಿರಾಟದ ಮೂಲಕ ಸಿಗಬೇಕು. ನಮ್ಮ ಕಾಲು ಎಲ್ಲಿ ನಡಿತೀವಿ ಆ ಕಾಲಿನ ಮೂಲಕವಾಗಿ ನಮ್ಮ ದೇಹಕ್ಕೆ ಏನೆಲ್ಲ ಬೇಕು ಎಲ್ಲವನ್ನು ಸಪ್ಲೈ ಮಾಡ್ಕೊಳ್ಳುತ್ತೆ. ಕಾಲಿನ ಮೂಲಕವಾಗಿ, ಉಸಿರಾಟದ ಮೂಲಕವಾಗಿ. ನೋಡಿ, ಇದು 4 ಮೂಲೆ ಸಮತಟ್ಟವಾಗಿದೆ. ಇಲ್ಲಿ ನಾವು ಪ್ಲಸ್ಸು ಮಾಡ್ಬೋದು, ಮೈನಸ್ಸು ಮಾಡ್ಬೋದು, ಏನು ಗಣಿತ ಎಲ್ಲ ಇಲ್ಲೇ ಮಾಡ್ಕೋಬೋದು. ಒಂದು ಕಡೆನೂ ಮೂಲೆ ಜಾಸ್ತಿ ಇಲ್ಲ. ಇದುರಿ ಜೀವನ. ಸಾಮಾನ್ಯವಾಗಿ ಗೆರೆ ಕಾಣಿಸ್ತಾ ಇರ್ಬೋದು ಅನ್ಕೋತೀನಿ. 4 ಮೂಲೆಯಿಂದ 8 ಮೂಲೆ ಆಗಿರ್ತಕ್ಕಂಥದ್ದು. ಇದನ್ನು ಹೇಗೆ ಮಡಿಸಿದ್ರೂ ಕೂಡ ನೀವು ಸಮತಟ್ಟವಾಗಿರ್ತಕ್ಕಂತಹ ರೀತಿಯಲ್ಲೇ ಬರಬೇಕಿದು. ನೋಡಿ, ಈ ಥರ ಮಾಡಿ ಯಾವುದೇ ರೀತಿ ಮಡಿಸಿ ನೀವು 8 ಮೂಲೆ ಕರೆಕ್ಟಾಗಿ ಸಿಗ್ತಕ್ಕಂಥ ರೀತಿಯಲ್ಲಿ ನಾವು ಮನೆಯ ನಿವೇಶನವನ್ನು
ಪಡ್ಕೊಂಡಿದ್ದೀವ, ಮನೆ ಕಟ್ಟಿದ್ದೀವ, ನೀವೇ ಡಿಸೈಡ್ ಮಾಡಿ. ಯಾಕೆ ಅಂದರೆ ನಮಗೆ ದಿಕ್ ದೆಸೆ ಅಂತ ಹೇಳ್ತಾರೆ ಇದನ್ನು. ಹೌದು. ಈ ದಿಕ್ ದೆಸೆ ಯಾವುದು ಅಂದರೆ ಪುರೋಹಿತರು ಬರೀತಾರೆ ಜಾತಕದಲ್ಲಿ, ಇಷ್ಟನೇ ಇಸ್ವಿಯಿಂದ ಇಷ್ಟು ವರ್ಷದವರೆಗೂ ನಿಮಗೆ ದಶಾಭುಕ್ತಿ ಇರುತ್ತೆ ಅಂತ. ಅಮ್ಮ ಎಂಥ ಅಪ್ಪಟ ಸುಳ್ಳು ಒಂದು ಅಂದರೆ ಅವ್ರು ಬರೆದಿರೋದು ಅವ್ರಿಗೆ ಸರಿ, ಬಟ್ ವ್ಯಕ್ತಿಗೆ ಮನೆಯಲ್ಲಿ ದಶೆ ಇಲ್ತಕ್ಕಂಥ ದಿಕ್ ದೆಸೆ ಇಲ್ಲದೆ ಇದ್ದರೆ ಅವನು ದಶಾಭುಕ್ತಿ ತಗೊಂಡು ಏನು ಮಾಡೋಣ? ಹೌದು. ಈಗ ಅವ್ರು ತಿಳಿದಿರೋದು ತಪ್ಪು, ಅವ್ರು ಬರಿತಾ ಇರೋದು ತಪ್ಪು, ನಾವು ಅದನ್ನು ಕೇಳ್ತಿರೋದು ತಪ್ಪು, ಹೌದಲ್ಲ? ಇದೆಲ್ಲವೂ ಆಶ್ಚರ್ಯಕವಾಗಿರ್ತಕ್ಕಂಥ ಅನುಭವಿಸ್ತಾ ಇರತಕ್ಕಂಥ ವಿಚಾರ. ನೀವು ಯೋಚನೆ ಮಾಡಬೇಕು. ನಿವೇಶನ, ರೆವಿನ್ಯೂ ಲ್ಯಾಂಡೋ, ಬಿ ಡಿ ಎಸ್ ಸೈಟು ಯಾವುದೇ ಆಗಲಿ ಸ್ವಾಮಿ, ನೀವು ಫಸ್ಟು ತೀರ್ಮಾನ ಮಾಡ್ಕೊಳ್ಳಿ. ಸೈಟು ಉತ್ತರ ದಕ್ಷಿಣ ಸರಿನಾ, ಪೂರ್ವ ಪಶ್ಚಿಮ ಸರಿನಾ, 4 ಮೂಲೆ ಸರಿನಾ, ಇದನ್ನು ನೀವೇ ತಿಳ್ಕೊಳ್ಳಿ. ಎಲ್ಲೂ ಕೇಳಬೇಡಿ. ಮೂರ್ಖರು ಇರೋದು, ಇದ್ರ ಬಗ್ಗೆ ಯಾರು ಮಾಹಿತಿ ಕೊಡಲ್ಲ ನಿಮಗೆ. ಯಾವ ಕಾರಣಕ್ಕೂ ಇದು ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ನೀವು ಕೇಳಕ್ಕೆ ಹೋದರೆ ತಗೊಳಕತ್ತೀರ. ಅವ್ರನ್ನ ಕೇಳಿಬಿಟ್ಟು ಕೋಟಿಗಟ್ಟಲೆ ಬಂಡವಾಳ ಹಾಕ್ತೀರಾ. ಒಂದು ಸೈಟ್ ತೊಗೋಬೇಕಾದ್ರೆ ಚೆನ್ನಾಗಿರೋ ಸೈಟ್ 1 ಕೋಟಿ ರೂಪಾಯಿ ಬೇಕು ಗುರುಗಳೇ. 1 ಕೋಟಿ ಬಂಡವಾಳ ಹಾಕಿ ಜೀವನ ಪರ್ಯಂತ ನೀವು ಸಾಲಕ್ಕೆ ಸಿಕ್ಕಾಕ್ಕೊಂಡು ರೋಗಗಳನ್ನ ಬರೆಸ್ಕೊಂಡು ಕುಟುಂಬವೆಲ್ಲ ಛಿದ್ರ ಮಾಡ್ಕೊಂಡು ಬದುಕಬೇಕು ಅಂದರೆ ಎಷ್ಟು ಮಟ್ಟಕ್ಕೆ ಬದುಕ್ತೀರಾ? ಇದು ತಪ್ಪಾಗಿದೆ. ಈಗ ಏನೋ ಒಂದು ಕೇಳಕ್ಕೆ ಹೋಗಬೇಕು ಅಂತ ಎಲ್ಲಿಗೆ ಹೋಗ್ತೀವಿ ನಾವು? ಜ್ಯೋತಿಷಿಗಳ ಹತ್ರ ಹೋಗ್ತೀವಿ. ಹೌದು. ಯಾಕೋ ನಾನು ಮನೆ ಕಟ್ಟಿದ ಮೇಲೆ ಸರಿ ಇಲ್ಲ, ಸೈಟ್ ತಗೊಂಡ್ಮೇಲೆ ಸರಿ ಇಲ್ಲ, ಸೈಟ್ ರಿಜಿಸ್ಟರ್ ಆದಮೇಲೆ ಸರಿ ಇಲ್ಲ, ಗೃಹ ಪ್ರವೇಶ ಆದಮೇಲೆ ಸರಿ ಇಲ್ಲ ಅಂತ ಕೇಳಕ್ಕೆ ಹೋಗ್ತೀವಿ. ಹೌದು. ಅವನು ಇನ್ನೂ ಸರಿ ಇಲ್ಲ ಮಾಡಿಬಿಡ್ತಾನೆ. ಯಾರು? ಹೇಳೋನು. ಯಾಕಂದ್ರೆ ಅದ್ರ ಬಗ್ಗೆ ಅವ್ನಿಗೆ ಗೊತ್ತೇ ಇಲ್ಲ ಹೇಳೋನಿಗೆ. ಇವ್ರ ಪ್ರಶ್ನೆ, ಇವ್ರ ಉತ್ತರ ಎರಡನ್ನೂ ತೊಗೊಂಡು ತಿರುಗಿ ಸವನೇ ಹೇಳ್ತಾನೆ. ನಿನ್ನ ಮನೆ ಕಡೆ ಟೈಮ್ ಚೆನ್ನಾಗಿಲ್ಲ ಅಥವಾ ಪ್ರವೇಶ ಮಾಡಿ ಟೈಮ್ ಚೆನ್ನಾಗಿಲ್ಲ ಹೇಳ್ತಾರೆ ಅಲ್ವಾ? ಇವನೇ ಹೇಳಿರೋ ಮೆಸೇಜ್ ಅದು. ಅವ್ರದ್ದು ಏನು ವರ್ಕ್ ಇಲ್ಲ ಅಲ್ಲಿ. ಅದಕ್ಕೆ ದುಡ್ಡು ಇಸ್ಕೊತಾನೆ. ಇವನು ದುಡ್ಡು ಕೊಟ್ಬಿಟ್ಟು ಪ್ಯಾಂಗನಾಗ ಮುಖ ಮಾಡ್ಕೊಂಡು ಈಚೆ ಬರ್ತಾನೆ. ಸೊ ಈ ರೀತಿ ಸತ್ಯವಾಗಿರ್ತಕ್ಕಂತಹ ವಿಚಾರವನ್ನು ಆಹಾರದಲ್ಲಿ ತಿನ್ನಲೇಬೇಡಿ, ಆಹಾರ ಇಲ್ಲದೆ ಬದುಕಬಹುದು ಅನ್ನೋದಕ್ಕೆ ನಮ್ಮ ಭಾರತ ದೇಶ ನಿದರ್ಶನ. ಆಹಾರ ಇಲ್ಲದೆ ನೀರನ್ನು ಕುಡಿಯದೆ ಬದುಕಬಹುದು ಅಂದರೆ ನಮ್ಮ ಭಾರತ ದೇಶದಲ್ಲೇ. ನೀರು ಕುಡಿದೆ ಬದುಕೋದು ಹೆಂಗೆ ಅಂತ ನಿನಗೂ ಅನುಮಾನ ಬರುತ್ತಲ್ಲ? ಬರುತ್ತೆ ಗುರುಗಳೇ. ಹಾಗಿದ್ದ ಮೇಲೆ ನೀರು ಕುಡಿದೆ ಋಷಿಗಳು ತಪಸ್ ಮಾಡ್ತಿದ್ರಲ್ಲ? ಮಾಡ್ತಿದ್ರು. ಹೇಗದು? ನಮ್ಮ ದೇಶದ ಋಷಿಗಳು ತಪಸ್ ಮಾಡಿದ್ದಾರೆ. ಊಟ ಮಾಡಿಲ್ಲ, ನೀರು ಕುಡ್ದಿಲ್ಲ. ಹೇಗಿದ್ರು? ಕೇವಲ ಉಸಿರಾಟದಿಂದ. ಆ ಉಸಿರಾಟದಲ್ಲಿ ನೀರಿದೆ ಅಂತ ನಮ್ಗಿನ್ನೂ ಗೊತ್ತಿಲ್ಲ. ನಮ್ಮ ಉಸಿರಾಟದಲ್ಲಿ ನೀರಿದೆ ಗೊತ್ತಿಲ್ಲ. ನಾವೇನಿದ್ರು ನೀರೇ ಕುಡಿಬೇಕು. ಅದಕ್ಕೆ ನೋಡಿ ಪುಸ್ತಕದ ಕತೆ, ಒಂದು ಮನುಷ್ಯ ಒಂದು ದಿನಕ್ಕೆ 2 ಲೀಟರ್ ನೀರನ್ನು ಕುಡು ಸಾಯಿ ಅಂತ ಹೇಳ್ತಾರೆ. ಇನ್ನೊಬ್ಬರು 3 ಲೀಟ್ರ್ ಕುಡಿ ಅಂತಾರೆ. ಏನ್ರಿ ನೀರು ಕುಡಿಯೋದು? ಒಳಗಡೆ ಇರೋ ಪಾರ್ಟ್ಸ್ ಎಲ್ಲ ಯಾವ್ದ್ರಿ ಸ್ವಾಮಿ? ಇದು ಪುಸ್ತಕ ಓದ್ಕೊಂಡು ಕಲ್ತಿರೋ ಭ್ರಮೆ ನಾವು. ಒಬ್ಬ ಮನುಷ್ಯನಿಗೆ ಕೊನೆ ಪಕ್ಷ 24 ಗಂಟೆಗೆ ಇಷ್ಟು ಲೀಟ್ರ್ ನೀರು ಕುಡಿಬೇಕು. ಹೌದು. ಏನು ನೀರು ಕುಡ್ದು ಏನು ಸಾಯೋದು? ಅಲ್ಲೇನು ವರ್ಕ್ ಆಗಲ್ಲ. ಆಮೇಲೆ ಡಯಾಲಿಸಿಸ್ಗೆ ಹೋಗ್ತಾರೆ ಕೊನೆಯಲ್ಲಿ. ಯಾಕೆ ಅಂದರೆ ನೀರು ಯಾಕೆ ಇಷ್ಟು ಕುಡಿದ್ರಿ ಅಂತ ಅವ್ರು ಹೇಳ್ತಾರೆ, ಕುಡಿ ಅಂತ ಇವ್ರು ಹೇಳಿದ್ರು, ಯಾಕೆ ಕುಡಿದ್ರಿ ಅಂತ ಅವ್ರು ಹೇಳಿದ್ರು. ಇದೇ ರೀತಿ ಜ್ಯೋತಿಷ್ಯ ಶಾಸ್ತ್ರ ಸತ್ಯ, ಆದರೆ ಪಂಚಾಂಗ ಒಂದಿಲ್ಲ, ಹಲವಾರು ಪಂಚಾಂಗಗಳಿದೆ. ಇದನ್ನು ಕರ್ಮ ಸಿದ್ಧಾಂತ. ಅವನು ಒಂದು ಹೇಳ್ದ, ಇವನು ಬೇಡ ಅಂದ, ಇವನು ಬೇಕು ಅಂತಾನೆ, ಅವನು ಬೇಡ ಅಂತಾನೆ. ಈಗ ನೀವು ಜ್ಯೋತಿಷ್ಯದ ಮೊರೆ ಹೋಗುವಂಥದ್ದು ಎಷ್ಟು ಸರಿ ಅಂತ ನೀವೇ ಡಿಸೈಡ್ ಮಾಡಿ. ಸಮಸ್ಯೆಗೆ ಜ್ಯೋತಿಷ್ಯವೂ ಕಾರಣ ಅಲ್ಲ. ನಾವು ತಿಳಿಯದೇ ಇರತಕ್ಕಂಥ ನಿವೇಶನವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಕಾರಣವಾಗಿದೆ. ನಮಗೆ ಏನೆಲ್ಲ ಬೇಕು ಇದೆಲ್ಲವೂ ಕೂಡ ಸಮೃದ್ಧಿಯಾಗಿ ನಮ್ಮ ನಿವೇಶನದಲ್ಲಿ ಇರುತ್ತೆ. ಈಗ ಆಹಾರ ಯಾಕೆ ವಿಷ ಆಗ್ತಾ ಇದೆ ಅನ್ನೋದಕ್ಕೊಂದು ಸಣ್ಣ ಉದಾಹರಣೆಯನ್ನು ಕೊಟ್ಬಿಡ್ತೀನಿ. ಏನು? ರೈತನಿಗೆ ಸಮಸ್ಯೆ ಯಾಕೆ? ರೈತನಿಗೆ ಸಾಲ ಯಾಕೆ? ರೈತ ಆತ್ಮಹತ್ಯೆ ಮಾಡ್ಕೋತಾನೆ ಯಾಕೆ? ರೈತ ಸಂಕಷ್ಟದಲ್ಲಿ ಸಾಲ ಮಾಡಿಕೊಂಡೇ ಮದುವೆಗಳು ಮಾಡ್ತಾನೆ, ಸಾಲ ಮಾಡಿಕೊಂಡೇ ಮನೆ ಕಟ್ತಾನೆ, ಸಾಲ ಮಾಡಿಕೊಂಡೇ ಬದುಕ್ತಾನೆ ಯಾಕೆ? ಪ್ರಪಂಚಕ್ಕೆ ಅನ್ನ ಕೊಡೋ ದಾತಾರಿ ರೈತ. ಪ್ರತಿಯೊಬ್ಬರಿಗೂ ತಿನ್ನೋ ಅನ್ನವನ್ನು ಉತ್ಪತ್ತಿ ಮಾಡುವಂತಹ ಪ್ರತ್ಯಕ್ಷ ದೇವರು ಅಂತ ಹೇಳ್ಬೋದು. ಏನಮ್ಮ? ಹೌದು ಗುರುಗಳೇ. ಭೂಮಿಯಲ್ಲಿ ಅನ್ನ ಉತ್ಪತ್ತಿ ಮಾಡುವಂಥ ರೈತನಿಗೆ ಮೀರಿ ದೇವರು ಯಾವುದು ಬೇಕು ನಮಗೆ? ಆ ಭೂಮಿಯಲ್ಲಿ ಬೆಳೆ ಬೆಳೆದಂಥ ಭೂಮಿ, ಅದಕ್ಕಿನ್ನ ದೇವರು ಯಾವುದು ಬೇಕು ನಮಗೆ? ಹೌದು ಗುರುಗಳೇ. ಇಲ್ಲಿ ರೈತ ಎಲ್ಲಿ ಸೋಲು ಆಗ್ತಾ ಇದ್ದಾನೆ, ಎಲ್ಲಿ ಸಾಲಕ್ಕೆ ಸಿಕ್ಕಾಕೋತಾ ಇದ್ದಾನೆ, ಎಲ್ಲಿ ಸಾಲಕ್ಕೆ ಹೋಗಿ ಇನ್ನೊಂದು ಕಡೆ ಬೇಡ್ತಾ ಇದ್ದಾನೆ, ಯಾಕೆ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾನೆ ಅಂದರೆ ಕಾರಣ ಆ ಭೂಮಿಗೆ ಅವನು ಔಷಧವನ್ನು ಸಿಂಪಡಿಸಿ ಆ ಭೂಮಿಯ ಶಕ್ತಿಯನ್ನು ನಾಶ ಮಾಡಿ
ತಿನ್ನುವ ಆಹಾರದ ಬೆಳೆಗಳಿಗೆ ಅವನು ಶಕ್ತಿಯನ್ನು ಸಿಂಪಡಣೆ ಮಾಡಿ ಒಂದು ಕಡೆ ಭೂಮಿ ಸಾಯಿತು, ಒಂದು ಕಡೆ ಬೆಳೆ ಸಾಯಿತು. ಈ ಸತ್ತಂಥ ಬೆಳೆ, ಸತ್ತಂಥ ಭೂಮಿ ರೈತನಿಗೆ ಕಂಗಾಲನ್ನಾಗಿ ಮಾಡುತ್ತೆ. ಹೌದು. ಭಾರತ ದೇಶದಲ್ಲಿ ರೈತನಿಗೆ ಸಮಸ್ಯೆ ಯಾಕೆ ಅಂತ ಉತ್ತರ ಇದನ್ನು ಪ್ರತಿಯೊಬ್ಬ ಬರೆದಿಟ್ಕೊಳ್ಳಿ. ಯಾವ ವಿಧಾನಸೌಧದಲ್ಲಿ, ಯಾವ ವಿಧಾನಸಭೆಯಲ್ಲಿ ಕೂತ್ಕೊಂಡಿದ್ರ ಬಗ್ಗೆ ಯಾವನಾರು ಇಲ್ಲಿವರೆಗೂ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಯಾರೇ ರಾಜಕೀಯದ ವ್ಯಕ್ತಿ ಆಗಲಿ ರೈತನಿಗೆ ಸಮಸ್ಯೆ ಯಾಕೆ ಅಂತ ಯಾವನಾರು ಹೇಳೋಕ್ಕಾಗಿದೆಯಾ? ತಾಕತ್ತಿದೆಯಾ? ಹೇಳಿ ನೋಡೋಣ. ಯಾಕೆ ರೈತ ಸಮಸ್ಯೆಯಲ್ಲಿ ಬರ್ತಾ ಇದ್ದಾನೆ? ಯಾಕೆ ರೈತ ರೋಡಿಗೆ ಬರ್ತಾ ಇದ್ದಾನೆ? ಇದಕ್ಕೆ ಯಾರು ಹೊಣೆ? ಸರ್ಕಾರವೇ. ಯಾಕೆ? ಇದರ ಬಗ್ಗೆ ವಿದ್ಯೆ ಏನೂ ಗೊತ್ತಿಲ್ಲ ಸರ್ಕಾರದವರಿಗೆ. ರಾಜಕೀಯಕ್ಕೆ ಬರೋರಿಗೆ ಇದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ, ಸಂಸ್ಕಾರ ಗೊತ್ತಿಲ್ಲ ಅಂತ ನೇರವಾಗಿ ಹೇಳ್ತೀನಿ ನಾನು. ಯಾವುದೇ ರಾಜಕೀಯ ವ್ಯಕ್ತಿಗೆ ಸಂಸ್ಕಾರ ತಿಳಿದಿದೆಯಾ? ತಿಳಿದಿದ್ದರೆ ನಮ್ಮ ದೇಶ, ನಮ್ಮ ಕರ್ನಾಟಕ ಈ ಮಟ್ಟಕ್ಕೆ ಆಗ್ತಿರಲಿಲ್ಲ. ಒಂದು ನಿವೇಶನ ಹೇಗಿರಬೇಕು, ಅದರ ಪ್ರಮಾಣ ಹೇಗಿರಬೇಕು, ಯಾರಿಗಾರು ತಿಳಿದಿದ್ದೀರಿ ಅಂದರೆ ಕೂತ್ಕೊಂಡು ಸುಮ್ಮನೆ ಬರೀ ಮಗಳ್ತಿರ್ತೀವಿ. ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು, ಇದನ್ನು ನೋಡೋಕೆ ಒಂದು ನ್ಯೂಸು, ಇದಕ್ಕೊಂದು ಮಾಧ್ಯಮ ಅಂತ ಒಂದು ಸೃಷ್ಟಿ. ಹೀಗೆ ಅನುಭವಿಸ್ತಾ ಇದ್ದೀವಿ ಅಂದರೆ ನಾವು ನಿಜಕ್ಕೂ ಮನುಷ್ಯರಾಗಿದ್ದೀವ? ಅಪಾಯ, ಅಪಾಯ. ಅದಕ್ಕೋಸ್ಕರವಾಗಿ ಇನ್ನು ಮುಂದಾದರೂ ರೈತ ಆದಷ್ಟು ಮಟ್ಟಕ್ಕೂ ಸ್ವಂತ ಗೊಬ್ಬರವನ್ನು ರೆಡಿ ಮಾಡಿ ಬೆಳೆಯನ್ನು ಬೆಳೆಯೋದಕ್ಕೆ ಪ್ರಯತ್ನ ಪಟ್ಟರೆ ನೀವೇ ಕೋಟಿವಂತರ್ರಿ, ನೀವೇ ದೇಶವನ್ನು ಕೊಂಡ್ಕೊಳ್ತೀನ್ರಿ, ನೀವೇ ಒಬ್ಬ ದೊಡ್ಡ ರಾಜಕೀಯವನ್ನಾಗಿ ಮಾಡಿ ಇಡೀ ಮನೆಯನ್ನು ಸಮೃದ್ಧಿಯಾಗಿ ಬೆಳೆಸಬಲ್ರಿ. ಆ ಶಕ್ತಿಯನ್ನು ಕಳ್ಕೊಂಡಿದ್ದೀರಾ ಅಂದರೆ ನಿಮ್ಮ ಭೂಮಿಗೆ ಹಾಕುತ್ತಿರುವ ಗೊಬ್ಬರ, ರಾಸಾಯನಿಕ ಗೊಬ್ಬರ, ಭೂಮಿಯ ಶಾಪ ನಿಮಗೆ ತಡ್ತಾ ಇದೆ. ಅದು ನಿಮ್ಗೆ ಅರ್ಥ ಆಗಿಲ್ಲ. ಇದನ್ನು ಯಾರೂ ಹೇಳ್ತಾ ಇಲ್ಲ, ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ. ಭೂಮಿಯ ಶಾಪ ಯಾರನ್ನೂ ಬಿಡಲ್ಲ. ಅಂದರೆ ಪಾಪ ನೀವು ಬೆಳೆ ಬೆಳಿಬೇಕಲ್ಲ, ಅದ್ರ ರಕ್ಷಣೆ ಮಾಡಬೇಕಲ್ಲ ಅಂತ ಪಾಪ ರಾಸಾಯನಿಕ ಬಳಸ್ತೀರಾ. ಆದರೆ ನೀವೆಲ್ಲಿ ತಗಲಾಕೊಂಡಿದ್ದೀರಾ? ಯಾರನ್ನೋ ಉದ್ಧಾರ ಮಾಡೋಕ್ಕೋಗಿ, ಯಾರನ್ನೋ ಬದುಕ್ಸೋಕ್ಕೋಗಿ ಹಣ ಸಂಪಾದನೆ ಮಾಡಬೇಕು ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಒಳ್ಳೆಯದಾಗಲಿ, ನಾವು ಏನು ಬೆಳಿತೀವಿ ಅದು ನಮ್ಮ ಕೈಗೆ ಸಿಗಲಿ ಅಂತ ಪ್ರಯತ್ನ ಮಾಡ್ತಕ್ಕಂಥ ವಿಚಾರದಲ್ಲಿ ರೈತ ಕಂಗಾಲಾಗಿರ್ತಕ್ಕಂಥದ್ದಕ್ಕೆ ಕಾರಣ ಭೂಮಿಗೆ ಯಾವ ಕಾರಣಕ್ಕೂ ಕ್ರಿಮಿನಾಶವಾಗ್ತಕ್ಕಂತಹ ಔಷಧಿಯನ್ನು ಬಳಸದೆ ಭೂಮಿಯನ್ನು ರಕ್ಷಣೆ ಮಾಡಿದಾಗ ಆ ಭೂಮಿ ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ಇಲ್ಲ ಅಂದರೆ ನಿಮ್ಗೆ 25 ಎಕರೆ ಜಮೀನಿದ್ರೂ ಕೂಡ ಇವತ್ತು ನಾನು ಸಾಕಷ್ಟು ನೋಡ್ತಾ ಇದ್ದೀನಿ, 60 ಎಕರೆ ಇದೆ ಅಂತಾರೆ, 120 ಎಕರೆ ಇದೆ ಅಂತ ನಮ್ಮ ಹತ್ರ ಬರ್ತಾರೆ. ನಿಜಕ್ಕೂ ಬೇಜಾರಾಗತ್ತೆ. 120 ಎಕರೆ ಜಮೀನಿದೆ, 10 ಗ್ರಾಮ್ ಚಿನ್ನ ಇಲ್ಲ ರೀ ಮನೇಲಿ. ಎಲ್ಲಿ ಹೋಗ್ತಾ ಇದೆ ಇದು? 120 ಗ್ರಾಮ್ ಜಮೀನಿದೆ, ಅಲ್ಲಿ 120 ಎಕರೆ ಜಮೀನಿದೆ, ಬೇಡ 10 ಎಕರೆ ಜಮೀನಿದೆ. ಅದ್ರಲ್ಲಿ ಕೊನೆಗೆ ಹೇಳ್ತಾನೆ, ಸ್ವಾಮಿ ನನಗೆ ಅರ್ಧ ಎಕರೆ ನೆಮ್ಮದಿಯಾಗಿದ್ದಾನೆ ಅಂತ. ಯಾಕೆ ಅಂದರೆ ಅದನ್ನು ನಾವು ದೇವರ ಥರ ಕಾಪಾಡಬೇಕು, ಗೊಬ್ಬರ ಹಾಕಬೇಕು. ಮೇಲ್ಗೊಬ್ಬರ ಹಾಕ್ತಕ್ಕಂಥದ್ದು, ಭೂಮಿಯನ್ನು ಚೆನ್ನಾಗಿ ಒಣಗಿಸ್ತಕ್ಕಂಥದ್ದು, ಉಳ್ತಕ್ಕಂಥದ್ದು. ಅದಕ್ಕೆ ಟ್ರ್ಯಾಕ್ಟರ್ ಬಂತು, ಅಲ್ಲಿ ಹೋಯಿತು. ಹಸುಗಳು ಕಾಲಲ್ಲಿ ಅದನ್ನು ದನಗಳಲ್ಲಿ, ಎತ್ತುಗಳಿಂದ ಉಳಿಸ್ತಾ ಇದ್ರು, ಅದು ಸಗಣಿ ಹಾಕ್ತಿತ್ತು. ಎಷ್ಟು ಪವಿತ್ರವಾಗಿ ಫಲವತ್ತಾದ ಗೊಬ್ಬರ ಹಾಕ್ತಿತ್ತು ಏನಮ್ಮ. ಹೌದು. ಇವತ್ತು ನಾವು ಯಾವ ಮಟ್ಟಕ್ಕೆ ಹೋಗಿ ಮನೆ ಕಟ್ಟಬೇಕಾದ್ರೂ JCB ತಂದು ಧಮ್ ಅಂತ ಹೊಡಿತಿದ್ದು ಭೂಮಿಗೆ. ಅದೇ ಶಾಪ. ಮನೆ ಕಟ್ಟಿದವ್ರು ಯಾರು ಉದ್ಧಾರ ಆಗಲ್ಲ. ಯಾವ ಕಾರಣಕ್ಕೂ ಪಾಯವನ್ನು JCBಯಲ್ಲಿ ಯಾರು ತೆಗೆಸ್ತಾರೆ ಅವ್ರ ಮನೆಯಲ್ಲಿ ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ ರೆಡಿ. ಬೇಗ ಮನೆ ಕಟ್ಬಿಟ್ಟು ಬೇಗ ಹೋಗ್ಬಿಡ್ಬೇಕು ಅಂತ ತೀರ್ಮಾನ ಏನಮ್ಮ. ಅಲ್ಲ, ನಾನು ಹೇಳ್ತಿರೋದು ಅವ್ರು ಬೇಗ ಹೋಗ್ಬೇಕು ಅಂತಲ್ಲ, ಗೊತ್ತಾಯ್ತು. ಬೇಗ ಮನೆ ಕಟ್ಟಬೇಕು ಅನ್ನೋರು ಬೇಗ ಹೊಟ್ಟೋಗ್ತಾರೆ. 6 ತಿಂಗಳಿಗೆ ಮನೆ ರೆಡಿ ರೀ. ಸಿಮೆಂಟ್ ಇಟ್ಟಿಗೆ, ಧೂಳು ಹಾಕು, ಕಟ್ಟು, ಮೇಲೆ ಕೋರ್ಸು, 4 ಫ್ಲೋರು, ಫಿನಿಶ್, 2 ಬಾಡಿಗೆ, 2 ಇವನಿಗೆ, ಜೀವನ ಎಲ್ಲ ಅನುಭವಿಸ್ತಾನೆ. ಹಾಗಲ್ಲ ರೀ ಸ್ವಾಮಿ. ಎತ್ತರವಾದ ಬಿಲ್ಡಿಂಗು ಯಾರು ಕಟ್ತಾರೆ ಅವ್ರ ಜೀವನದಲ್ಲಿ ಮಕ್ಕಳು, ಕುಟುಂಬ ಎಲ್ಲ ತುಂಬ ಕಷ್ಟಕ್ಕೆ ಸಿಕ್ಕಾಕೋತಾರೆ. ಇದು ಭೂಮಿಯಲ್ಲಿರ್ತಕ್ಕಂಥ ಸಮಸ್ಯೆನ ನಾವು ಎಷ್ಟು ಮಾಡ್ಕೋತಾ ಇದ್ದೀವಿ ನೀವು ಯೋಚನೆ ಮಾಡಿ. ಇವತ್ತು ಕೇರಳದಲ್ಲಿ ಅಲ್ಲಿ ಮುಳುಗ್ತಾ ಇದೆ, ಇಲ್ಲಿ ಮುಳುಗ್ತಾ ಇದೆ ಅಂದರೆ ನಾನು ಓಪನ್ ಮಾಡಿ ಹೇಳೋಕ್ಕಾಗಲ್ಲ. ಹೇಳಿದ್ರೆ ಬೇಜಾರಾಗತ್ತೆ, ಕೆಲವರು ಗಲಾಟೆ ಕೂಡ ಆಗತ್ತೆ. ಯಾಕೆ ಪದೇ ಪದೇ ಕೇರಳ ಸಮಸ್ಯೆ ಸಿಕ್ಕಾಕೊಳ್ತಾ ಇದೆ ಅಂದರೆ ನಾನು ಅದನ್ನು ರಾಜಕೀಯ ಲೆಕ್ಕದಲ್ಲಿ ಮಾತಾಡಬೇಕಾಗತ್ತೆ, ಮಾತಾಡಬಾರ್ದು, ಕಷ್ಟ ಆಗತ್ತೆ. ಅದು ಬಿಟ್ಟರೆ ತಲಕಾವೇರಿ ಜಾಗಕ್ಕೆ ಹೋಗಿ, ನೀವು ಕೊಡಗಿನ ಕಡೆ ಬನ್ನಿ, ಅಲ್ಲೂ ಭೂಮಿ ಕುಸಿತಾನೇ ಇರುತ್ತೆ. ಇದೆರಡಕ್ಕೂ ಕಾರಣ ನಾವು ಮಾಡುತ್ತಿರುವ ಅಪರಾಧ, ಭೂಮಿಗೆ ನಾವು ಮಾಡುತ್ತಿರುವ ದ್ರೋಹ, ಮೋಸ. ಇದರಿಂದ ಆಟೋಮೆಟಿಕ್ಕಾಗಿ ಭೂಮಿ ಕುಸಿಯುತ್ತೆ. ಪ್ರತಿಯೊಂದು ಪ್ರಪಂಚದಲ್ಲಿ ಹೇಳ್ತಾ ಇರ್ತಕ್ಕಂಥ ಯಾವುದೇ ವಿಷಯಕ್ಕೆ ಬನ್ನಿ, ಭೂಮಿಯನ್ನು ನಾಶ ಮಾಡಕ್ಕೆ ಹೊರಟಿದ್ದೀವಿ ನಾವು. ಅದಕ್ಕೆ ನಮಗೆ ಯಾವ ಕಾರಣಕ್ಕೂ ನೆಮ್ಮದಿ ಸಿಗ್ತಾ ಇಲ್ಲ ರೀ.
ಅದಕ್ಕೋಸ್ಕರ ಕೂತ್ಕೊಂಡು ಶಾಸ್ತ್ರಾಳವರು ಹೇಳ್ತಾರೆ, ಈಗ ಶನೇಶ್ವರ ಸ್ವಾಮಿ ಈ ವರ್ಷಕ್ಕೆ ಮಂತ್ರಿ ಆಗಿದ್ದಾರೆ, ಗುರು ಇಲ್ಲಿ ಬಂದು ರಾಜಧಾನಿ ಇದಾಗಿದ್ದಾರೆ, ಅದಕ್ಕೆಲ್ಲ ಪಲ್ಟಾಯಿಸ್ಕೊಂಡ್ಬಿಡುತ್ತೆ ಅಂತ ಕೂತ್ಕೊಂಡು ಶಾಸ್ತ್ರ ಹೇಳ್ತಾರೆ ಇವರು. ಅದೆಲ್ಲವೂ ಪಕ್ಕಕ್ಕಿಟ್ಟು ನಾವು ಮಾಡುತ್ತಿರ್ತಕ್ಕಂಥ ವಿಚಾರ ಯಾವುದು ಅಂದರೆ ಭೂಮಿಯನ್ನು ಪ್ರೀತಿಸಬೇಕು, ಗೌರವಿಸಬೇಕು. ಇದನ್ನು ಮಾಡಿದಾಗ ನಿಮ್ಮ ದೇಹಕ್ಕೆ, ನಿಮ್ಮ ಜೇಬಿಗೆ ಎರಡಕ್ಕೂ ದುಡ್ಡು ಬರುತ್ತೆ. ಏನಮ್ಮ? ಹೌದು ಗುರುಗಳೇ. ಭೂಮಿಯನ್ನು ಪ್ರೀತಿಸಿ, ಭೂಮಿಯನ್ನು ರಕ್ಷಿಸಿ, ಇದೆರಡು ಮಾಡ್ತಾ ಇಲ್ಲ ನಾವು. ಅದಕ್ಕೋಸ್ಕರವಾಗಿ ರೈತರಿಗೆ ಒಂದು ಸಮಸ್ಯೆಯನ್ನು ದೂರ ಮಾಡಬೇಕು ಅಂದರೆ ಪ್ರತಿಯೊಬ್ಬ ರೈತರು ಕೂತ್ಕೊಂಡು ನಿಜವಾಗಲೂ ಪಾಪ ಟವಲ್ ಹಾಕ್ಕೊಂಡು ರೋಡಲ್ಲಿ ಕೂತ್ಕೊಂಡು ಅಡುಗೆ ಮಾಡಿಕೊಂಡು ಎಷ್ಟು ಹಿಂಸೆ ಪಡ್ತಿರ್ರಿ. ಏನಕ್ರೀ ಬೇಕು? ನಿಮ್ಮ ಹತ್ರ ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬರಬೇಕು, ನೀವು ಸರ್ಕಾರದ ಮನೆ ಬಾಗಿಲು ಹೋಗಬಾರ್ದು. ಈ ತಾಕತ್ತು ನೀವು ಬಳಸ್ಕೋಬೇಕು. ಸರ್ಕಾರ ನಿಮ್ಮ ಮನೆ ಬಳಿಗೆ ಬರಬೇಕು. ಹಾಗಿರಬೇಕಾದ್ರೆ ನಿಮ್ಮ ಭೂಮಿನ ರಕ್ಷಣೆ ಮಾಡಿ. ಎಲ್ಲರೂ ಬರ್ತಾರೆ, ನಿಮ್ಮ ಹತ್ರನೇ ಬಂದು ಕಾದ್ಕೊಳ್ತಾರೆ. ನೀವೇನು ಮಾಡ್ತಾರೆ? ಅವ್ರ ಹತ್ರಕ್ಕೆ ಹೋಗ್ತಾ ಇದ್ದೀರಾ, ಅವ್ರ ಹತ್ರಕ್ಕೆ ಹೋಗಿ ಹುಡ್ಕೊಂಡು ಹೋಗ್ತೀರಾ. ಯಾಕೆ ಬೇಕಿದು? ಮನುಷ್ಯ ಕೂತಲ್ಲೇ ಎಲ್ಲವನ್ನು ಪಡಿಬೇಕು ಅಂದರೆ ನಿಮ್ಮ ಭೂಮಿ ಎಷ್ಟರ ಮಟ್ಟಕ್ಕೆ ಫಲವತ್ತಾಗಿ ನೀವು ನೋಡ್ಕೋಬೇಕು ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಮಕ್ಕಳನ್ನ ಓದ್ಸೋಕ್ಕೆ ಕಳಿಸ್ತೀರಾ, ನೀವು ಕೆಲಸದವ್ರಿಗೆ ಭೂಮಿ ಬಿಟ್ಬಿಟ್ಟು ನೀವೆಲ್ಲೋ ಇಲ್ಲಿ ಬಂದು ಸ್ಟ್ರೈಕ್ ಮಾಡೋಕ್ಕೆ ಬರ್ತೀರಾ. ಭೂಮಿ ಹೊಣಗತ್ತೆ. ಭೂಮಿ ಎಷ್ಟು ಹೊಣಗತ್ತೆ, ಭೂಮಿಯಲ್ಲಿ ಎಷ್ಟು ಕಳೆ ಬೆಳೆಯುತ್ತೆ, ಅಷ್ಟು ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ನೀವೇ ಕಾರಣರಾಗಿರ್ತೀರ. ಅದಕ್ಕೆ ನೀವು ದೈವ ಸಂಭೂತರಾಗಿರ್ತಕ್ಕಂಥ ರೈತರಿಗೆ ಒಂದು ವಿಚಾರವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಭೂಮಿಯನ್ನು ರಕ್ಷಣೆ ಮಾಡಿ, ನಿಮ್ಮ ಭೂಮಿಯನ್ನು ನೀವೇ ಉಳಿಸ್ಕೊಳ್ಳಿ. 5 ಕುಂಟೆ ಇರಲಿ ಅದು, ಅದನ್ನು ರಕ್ಷಣೆ ಮಾಡಿ. ನಿಮ್ಮ ತಲತಲಾಂತರ ಕುಟುಂಬವನ್ನು ರಕ್ಷಣೆ ಮಾಡುತ್ತೆ. ಈಗ ಮುಂದೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹಾಸನದಿಂದ ಸರೋಜಾ ಅಂತ ಹೇಳಿ ಒಬ್ರು ಕಾಲರ್ ಇದ್ದಾರೆ. ಸರೋಜಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಅವರ ನಕ್ಷತ್ರ ಮತ್ತು ಲಗ್ನವನ್ನ ತಿಳಿಸಬಹುದಾ? ಆಯ್ತು ಮೇಡಮ್. ಯಶಸ್ವಿನಿ ಅಂತ ಗುರು ಮೇಡಮ್ ಅವರೇ, ಮೂಲ ನಕ್ಷತ್ರ ಧನುರ್ ರಾಶಿ ಮೇಡಮ್ ಅವರೇ. ಮೂಲ ನಕ್ಷತ್ರ ಧನುರ್ ರಾಶಿ, ಲಗ್ನ ಯಾವುದು? ಲಗ್ನ ವೃಶ್ಚಿಕ ಲಗ್ನ ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ಹಲೋ ಗುರುಗಳೇ, ಹರಿವು ಗುರುಗಳೇ. ನಾರಾಯಣ ಹೇಳಿ ತಾಯಿ, ಏನು ಓದಿದ್ದೀರಾ? ಗುರುಗಳೇ, ನಿಮ್ಮ ಪಾದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರಗಳು ಗುರುಗಳೇ. ಯಾಕಪ್ಪ ಹೇಳಿ ಹೇಳಿ, ಏನು ಕಾರಣ? ನಾವು ನಿಮ್ಮ ಪ್ರೋಗ್ರಾಮ್ ನೋಡ್ದೆ ಹೋದ್ರೆ ನಮ್ಗೆ ಏನೋ ಒಂಥರ ಗುರುಗಳೇ. ಅಂದರೆ ಏನೋ ಕಳ್ಕೊಂಡ್ಬಿಟ್ಟಿದ್ದೀವಿ ಅಂತ? ಗುರುಗಳೇ, ಎಷ್ಟು ಸತ್ಯ ಆಗಿದೆ ಗುರುಗಳೇ. ಅದರಲ್ಲಿ ಒಂದೊಂದ್ರಲ್ಲೂ ಎಷ್ಟು ಸತ್ಯ ಇದೆ ಗುರುಗಳೇ ಮಾತಾಡೋದ್ರಲ್ಲಿ. ಏನು ಮಾಡೋದು? ತಿಳ್ಕೊಳಕ್ ಆಗ್ತಾ ಇಲ್ವಲ್ಲ ಜನಕ್ಕೆ. ಗುರುಗಳೇ, ಈ ತರ ಹೇಳೋರೇ ಇರ್ಲಿಲ್ಲ ಗುರುಗಳೇ. ಎಲ್ಲ ನೀವ್ ಹೇಳ್ದಂಗೆ ಬರ ಡೋಂಗಿ ಜ್ಯೋತಿಷ ಹೇಳಾರೆ. ಹೆಸರು ಎಷ್ಟು ಚೆನ್ನಾಗಿಟ್ಟವ್ರಮ್ಮ, ಹೆಸರು ಚೆನ್ನಾಗಿ ಕೊಟ್ಟ ಬಿಡಮ್ಮ, ಡೋಂಗಿ. ಇದನ್ನ ಕೇಳಿದ್ರಾರು ಹೇಳೋರು ಮಾನ ಮರ್ಯಾದೆ ಬಳಸ್ಕೊಂಡ್ರೆ ಸಾಕು ಅಲ್ಲಮ್ಮ. ಈ ಡೋಂಗಿ ಬಿಡಬೇಕು ನಾವು ಅಂತ ತಿಳ್ಕೊಂಬಿಟ್ರೆ ನಮ್ಮ ದೇಶ ಡೋಂಗಿತನಕ್ಕೆ ಹೋಗತ್ತೆ. ಈ ಡೋಂಗಿತನಕ್ಕೆ ಕರ್ಕೊಂಡು ಹೋಗ್ತಿರೋರೇ ಇದು ಹೇಳೋರು. ಅದು ಹಂಗಾಗದೆ, ಇದು ಹಿಂಗಾಗದೆ, ಇದನ್ನು ಮಾಡಿಸಿ ಅದನ್ನು ಮಾಡಿಸಿ, ಏನು ಮಾಡೋಕ್ಕಾಗಲ್ಲ. ಜನ ಅದಕ್ಕೆ ಹೋಗ್ತಾರೆ ಗುರುಗಳೇ. ಅಮ್ಮ, ಕಷ್ಟ ತಡಿಲಾರ್ದೆ ಹೋಗ್ತಾರೆ ಗುರುಗಳೇ. ಎಲ್ಲಾನು ಹೋದ್ರೆ ಏನಾದ್ರೂ ಸಮಸ್ಯೆ ಬಗೆಹರಿತಾ ಅಂತ ಹೋಗ್ತಾರೆ ಗುರುಗಳೇ. ಅವ್ರು ಹಿಂಗ್ ಮಾಡ್ತಂತ ಯಾರಿಗ್ ಗೊತ್ತಿರುತ್ತೆ ಗುರುಗಳೇ. ನೋಡಿ, ಈಗ ವಿಧಿ ಇಲ್ಲ, ಅಲ್ಲಿ ಹೋಗ್ಲೇಬೇಕು. ನೀವು ಹೇಳ್ದಂಗೆ ಇನ್ನೆಲ್ಲೂ ಹೋಗಿ ಜಾಗ ಇಲ್ಲ, ಅಲ್ಲಿಗೆ ಹೋಗ್ಬೇಕು. ಗೊತ್ತಿರೋದೇ ಅದೇ ಅಲ್ಲ ಗುರುಗಳೇ. ಹಾಂ, ಈಗ ಅವರು ಅದನ್ನು ರಿವರಿ ಅಂದರೆ ಹಿಂದಕ್ಕೆ ತಿರುಗಿಸಿ ಹೇಳ್ತಾರೆ. ನೀವು ಹೇಳಿದ್ದನ್ನೇ ನಿಮಗೆ ಹೇಳಿ ಕಳಿಸ್ತಾರೆ. ಹೌದು ಗುರುಗಳೇ. ಓಕೆ ಅಮ್ಮ, ಈಗ ಏನು ಬೇಕಿತ್ತಮ್ಮ? ಗುರುಗಳೇ, ನಮ್ದು ಉತ್ತರ ದಕ್ಷಿಣ ನಿವೇಶನ ಗುರುಗಳೇ. ಹಾಂ, ಸೂಪರ್. ಎಷ್ಟು ವರ್ಷ ಆಯ್ತು ಮನೆ ಕಟ್ಟಿ? ಮನೆ ಐತೆ ಗುರುಗಳೇ. ಅಮ್ಮ, 14 ವರ್ಷ ಫಿಲ್ ಆಗಿ 15 ಐತೆ ಗುರುಗಳೇ. ಓಕೆ, ಮನೆ ಕಟ್ಟಕ್ಕೆ ಎಷ್ಟು? 27 ಗುರುಗಳೇ. ಏನು? ಪೂರ್ವ ಪಶ್ಚಿಮ 27 ಇದೆ ಗುರುಗಳೇ. ಉತ್ತರ ದಕ್ಷಿಣ 30 ಇದೆ ಗುರುಗಳೇ. ಓಕೆ, ಇದನ್ನು ಯಾರು ಮಾಹಿತಿ ಇತ್ತು ಕೊಟ್ಟಿದ್ದು? ನಿಮ್ಮ ಯಜಮಾನ್ರೆ ರಿಪೇರಿ ಮಾಡಿದ್ರಾ ತಗೊಂಡು, ಅಥವಾ ಯಾರು ಹೇಳಿದ್ರಾ, ಹೇಗೆ? ಇವರು ಸರಳ ವಸ್ತು ಇದ್ರಲ್ಲ ಗುರುಗಳೇ, ಅವ್ರು ಕೊಲೆ ಆಗೋದ್ರಲ್ಲ, ಅದಕ್ಕೆ ಬೇಗ ಹೋಗ್ಬಿಟ್ರು ಅವರು. ಇನ್ನು ಭೂಮಿಯಲ್ಲಿ ಸಿಕ್ಕಾಬಿಟ್ಟೆ ಕಷ್ಟ ಗುರುಗಳೇ. ಅವ್ರ ಹತ್ರ ಹೋಗಿದ್ರು ಗುರುಗಳೇ. ಅವರು ಒಂದ್ 5-10 ಸಾವಿರ ದುಡ್ಡು ತಗೊಂಡು ಸೈಟ್ ಹತ್ರ ಬಂದು ಅವರು ಮನೆ ನಿವೇಶನ ಅಂತ ಅಳತೆ ನೋಡಿ ಹೇಳಿದ್ರು ಗುರುಗಳೇ. ಅವರು ಹಾಸ್ಕೊಟ್ಟಿದ್ದು ಗುರುಗಳೇ. ಇದು ಈಗ ನೆಮ್ಮದಿ ಅನ್ನೋದು ಕಾಣ್ತಾ ಇದೆಯಾ ಮನೆಯಲ್ಲಿ? ನೆಮ್ಮದಿ ಈಗ ಒಂದ್ 8 ವರ್ಷ ಪರವಾಗಿಲ್ಲ ಗುರುಗಳೇ. ಇತ್ತಿಂದ ಈಚೆಗೆ ಒಬ್ಬೊಬ್ಬರದ್ದು ಒಂದೊಂಥರ ಪ್ರಾಬ್ಲಮ್ ಗುರುಗಳೇ. ನಿಮ್ಮ ಯಜಮಾನ್ರು ಏನು ಮಾಡೋದು?
ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ? ಯಜಮಾನ್ರು ಎಂಪ್ಲಾಯ್ಮೆಂಟ್ ಆಫೀಸಲ್ಲಿ ಇದ್ರು ಗುರುಗಳೇ, ರಿಟೈರ್ಡ್ ಆಗಿದೆ ಗುರುಗಳೇ ಇವಾಗ. ಓಕೆ, ಒಂದು ಪ್ರಶ್ನೆ ಕೇಳ್ತೀನಿ. ಹೇಳಿ ಗುರುಗಳೇ. ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ 2 ಮದುವೆ ಆಗೋದು, ಆಗಿ ತೊಂದರೆ ಸಿಕ್ಕಾಕ್ಕೊಂಡಿರೋದು, ಅಷ್ಟು ಮಾಡಿಕೊಂಡ್ರು ಒಳ್ಳೆಯದಾಗದೇ ಇರೋದು, ಅಥವಾ ಮದುವೆ ಮಾಡಿಕೊಂಡ್ರು ಮದುವೆ ಆಗೋಕ್ಕೂ ನೆಮ್ಮದಿ ಇಲ್ಲದೆ ಇರೋದು, ಈ ವಿಚಾರ ನಿಮ್ಮ ಯಜಮಾನ್ರ ಮನೇಲಿದೆಯಾ, ನಿಮ್ಮನೇಲಿದೆಯಾ? ನಮ್ಮ ಅಣ್ಣಂಗೆ ಆಗಿದೆ ಗುರುಗಳೇ 2 ಮದುವೆ. ಅದನ್ನೇ ಕೇಳ್ತಿದ್ದೀನಿ. ಯಾಕೆ ಆಗಬೇಕು 2 ಮದುವೆ? ಒಂದು ಮನೆಯಲ್ಲಿ ಒಬ್ಬರಿಗೆ 2 ಮದುವೆ ಯಾಕೆ ಆಗಬೇಕು? ಹುಡುಗ ಆಗ್ಬೋದು, ಹುಡುಗಿ ಆಗ್ಬೋದು, ಏನಮ್ಮ? ಹೌದು. ಯಾಕೆ ಆಗಬೇಕು? ಯಾರು ತಪ್ಪಿದು? ಪ್ರಶ್ನೆ ಹಾಕೋಬೇಕಲ್ಲ. ಹಾಕೋಬೇಕು. ದೇವರದ, ಗ್ರಾಚಾರನ, ಶಾಸ್ತ್ರ ಹೇಳಿದವ್ರದ, ಮದುವೆ ಮಾಡಿಸಿದವ್ರದ, ಜನ್ಮ ಕೊಟ್ಟವ್ರದ, ಏನೊಂದು ಕಾರಣ ಇರಬೇಕಲ್ಲ. ಇರಬೇಕು. ನೀನೇನು ಹೇಳ್ತೀಯಮ್ಮ? 2 ಮದುವೆ ಆಗಬಾರ್ದು ಅಂತ ನಾನು ಹೇಳ್ತಿಲ್ಲ, ಸಂದರ್ಭ ಆಗತ್ತೆ. ಆದರೆ ಏನಕ್ಕಾಯ್ತು ಅಂತ ತಿಳ್ಕೋಬೇಕು. 2 ಮದುವೆ ತಪ್ಪು ಅಂತಲ್ಲ, ಅಕಸ್ಮಾತಾಗಿ ಆಗತ್ತೆ. ಆ 2 ಮದುವೆ ಆಗಿದ್ದಕ್ಕೆ ಕಾರಣ ಏನು, ಅದಕ್ಕೆ ನಾವೇನು ಮಾಡಬೇಕು ಅಂತ ಮೆಸೇಜ್ಗಾದ್ರೆ 2 ಮದುವೆ ಆಗತ್ತೆ. ಅಂದರೆ ವಿಚಾರ ಗೊತ್ತಿಲ್ಲ, ತಪ್ಪು ಅಂತ ಗೊತ್ತಾಗಿರಲ್ಲ ನಮಗೆ. ಅದಕ್ಕೇನಾಗತ್ತೆ ಅಂದರೆ ಅವಳಿ ಜವಳಿ ಮಕ್ಕಳು ಹುಟ್ಟುತ್ತೆ. ಇದು ಮೆಸೇಜ್. ಅವಳಿ ಜವಳಿ ಮಗು ಹುಟ್ಟೋದು ಏನಕ್ಕೆ ಅಂದರೆ ಗಂಡ ಹೆಂಡತಿ 2 ಮನೆಯೂ ಪಾಕಿಸ್ತಾನ ಫಾರಿನ್ ಇದ್ದಂಗಿದೆ, ತಿಳ್ಕೊಳ್ಳಿ ಮೂರ್ಖರ ಅಂತ. ಓ ಅವಳಿ ಜವಳಿನ ಒಂದು ಹೆಣ್ಣು ಒಂದು ಗಂಡು, ಸೂಪರ್. ಓ 2 ಮಕ್ಕಳಾಗೋಯ್ತಾ? ಆಮೇಲೆ 2 ಗಂಡು, ಅಯ್ಯೋ ಸ್ವೀಟೇ ಕೊಟ್ಬಿಡ್ತಾರೆ, 2 ಗಂಡು ಆಯ್ತಲ್ಲ ಅಂತ. ಅಮ್ಮ, ಇಲ್ಲಿ ಅವಳಿ ಜವಳಿ ಆಗೋ ಸರಿಯ ತಪ್ಪ ಅನ್ನೋದೇ ನಮ್ಮ ದೇಶಕ್ಕಿನ್ನೂ ಗೊತ್ತಾಗಿಲ್ಲ ಗುರುಗಳೇ. ಒಬ್ರು ಸರಿ ಅಂತಾರೆ, ಒಬ್ರು ತಪ್ಪು ಅಂತಾರೆ, ಒಬ್ರು ಶಾಂತಿ ಮಾಡಿಸಿ ಅಂತಾರೆ. ಅವ್ರ ಬಿಸ್ನೆಸ್. ನಮಗೆ ವಿಷಯ ಗೊತ್ತಾಗಬೇಕು. ಅವಳಿ ಜವಳಿ ಮಗು ಏನಕ್ಕಾಗತ್ತೆ, ಯಾಕಾಗತ್ತೆ, ಯಾರ ಕುಟುಂಬದಲ್ಲಾಗತ್ತೆ, ಇದಕ್ಕೆ ರಿಪೇರಿ ಏನು ಅಂತ ಯಾರಾದರೂ ಹೇಳೋಕ್ಕಾಗಿದೆಯಾ? ಆಗಿಲ್ಲ ಗುರುಗಳೇ. ಮತ್ತು ಹಿಂಗೆ ಅವಳಿ ಜವಳಿ ಆಗ್ತಾನೆ ಇರುತ್ತೆ. ಅದಕ್ಕೆ ಶಾಂತಿ ಮಾಡಿಸ್ಬಿಡೋದು. ಎಲ್ಲದಕ್ಕೂ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ ಕಣಮ್ಮ, ಲಂಚ ಕೊಡೋದು. ಬೇಗ ನನ್ನ ಕೆಲಸ ಆಗಲಿ ಅಂತ ತಲಕಪ್ಪಿಸ್ಕೊಂಡು ಲಂಚ ಕೊಡ್ತಾರಲ್ಲ, ಹಂಗೆ ನಮ್ಗೆ ಒಳ್ಳೇದಾಗಲಿ ಅಂತ ಲಂಚ ಕೊಟ್ಬಿಡೋದು, ಶಾಸ್ತ್ರ ಕೇಳ್ಬಿಟ್ಟು. ಇದು ನಾವು ಮಾಡ್ಕೊಂಡಿರ್ತಕ್ಕಂಥ ಅವಿವೇಕತನದ ವಿಚಾರ. ಅವ್ರದ್ದೆಲ್ಲ ತಪ್ಪು, ನಮ್ಮದು ತಪ್ಪು. ಅವ್ರ ಹತ್ರ ಏನಕ್ರಿ ಹೋಗ್ತೀರಾ? ಅವ್ರು ನಿಮ್ಮನ್ನು ಕರೆದವ್ರಾ? ಇಲ್ಲ. ನೀವು ಯಾಕೆ ಹೋಗಿ ಕೇಳ್ತೀರಾ? ನಿಮಗೆ ಗತಿ ಇಲ್ಲ. ಅದು ಅವ್ರು ಹೇಳೋದು ಕೇಳಿಸ್ಕೊಳ್ಳಿ. ನಿಮಗೆ ಗೊತ್ತಿಲ್ಲ, ನಿಮ್ಗೆ ಅರಿವಿಲ್ಲ, ಅವ್ರ ಹತ್ರ ಹೋಗ್ತೀರಾ ದುಡ್ಡು ಕೊಟ್ಬಿಟ್ಟು. ಅವರು ಏನೋ ಒಂದು ಹೇಳ್ತಾರೆ. ಸೊ ಹೀಗಾಗಿ ಇಲ್ಲಿ ನೀವು ಯಾರನ್ನು ಕರೆಸಿ ಮನೆ ಕಟ್ಟಿದ್ರಿ ಅನ್ನೋದು ಮುಖ್ಯ ಅಲ್ಲ. ವಾಸ್ತುವರ್ನಾರು ಕರೆಸಿ, ಶಾಸ್ತ್ರದವ್ರನ್ನಾರು ಕರೆಸಿ, ಪೂಜೆ ಮಾಡೋರ್ನಾರು ಕರೆಸಿ, ನಿಮ್ಮ ದೊಡ್ಡವ್ರನ್ನ ಏನೋ ಇದ್ದರೂ ಕರೆಸಿ. ಇಲ್ಲಿ ತಿಳ್ಕೊಬೇಕಾಗಿದ್ದು, ಸಾಕಷ್ಟು ಸಲ ಹೇಳ್ತೀನಿ, ಮೂಲಾ ನಕ್ಷತ್ರ ಜ್ಯೇಷ್ಠ ನಕ್ಷತ್ರದ ಮಗು ನಿಮ್ಮ ಕುಟುಂಬದಲ್ಲಿ ಹುಟ್ಟಿದರೆ ಇದ್ದರೆ ನೀವು ದಯವಿಟ್ಟು ಮನೆಯನ್ನು ಕಟ್ಟಬಾರದು. ಕಟ್ಟಿದರೆ ನಿಮಗೆ ನರಕ ಪ್ರಾಪ್ತಿಯಾಗತ್ತೆ. ಅದಕ್ಕೆ ಭಗವಂತ ಕಳಿಸಿದ್ದಾನೆ ಈ ನಕ್ಷತ್ರದ ಮಗುವನ್ನು ತಿಳ್ಕೊಂಡು ಬದುಕುವಂತ. ಇಷ್ಟ ಬಂದಂಗೆ ಮನೆ ಕಟ್ಟಬೇಡ, ಇಷ್ಟ ಬಂದಂಗೆ ಮದುವೆಗಳು ಮಾಡ್ಕೋಬೇಡ. ಮದುವೆ ಅಲ್ಲ, ಮದುವೆಗಳು ಮಾಡ್ಕೋಬೇಡ. ಮನೆಯಲ್ಲಿ ಯಾವುದೇ ಹೆಣ್ಣು ಸುಖಪಟ್ಟಿಲ್ಲ. ಅಮ್ಮ, ಅರ್ಥ ಆಯ್ತಾನೆ ಹೇಳಿದ್ದು? ಅರ್ಥ ಆಗ್ತಾ ಇದೆ ಗುರುಗಳೇ. ಈಗ ನೀನೆಷ್ಟು ಸುಖ ಪಟ್ಟಿದೀಯಾ, ನಿಮ್ಮ ಅಮ್ಮ ಎಷ್ಟು ಸುಖ ಪಟ್ಟವ್ರೆ, ನಿಮ್ಮ ಹೊಟ್ಟೆ ಜೊತೆಲಿ ಹುಟ್ಟಿದ ಅಕ್ಕ ತಂಗಿರು ಎಷ್ಟು ಸುಖ ಪಟ್ಟವ್ರೆ, ನಿನ್ನ ಹೊಟ್ಟೆಲಿ ಹುಟ್ಟಿದ ಮಕ್ಕಳು ಎಷ್ಟು ಸುಖ ಪಟ್ಟವ್ರೆ, ಸ್ವಲ್ಪ ಯೋಚನೆ ಮಾಡು. ಇಲ್ಲ ಅಲ್ವಾ? ಇಲ್ಲ ಗುರುಗಳೇ. ಈಗ ಇದನ್ನ ಯಾರ ಹತ್ರ ಕೇಳೋದು ಅಂತ ಪ್ರಶ್ನೆ ಹಾಕಿದ್ರೆ ನೀನ್ ಏನ್ ಹೇಳ್ತೀಯ? ಯಾರ ಹತ್ರ ಈ ವಿಚಾರ ಕೇಳೋದು ಅಂದ್ರೆ ಎಲ್ಲಿಗೆ ಹೋಗ್ಬೋದು ಅಂತೀಯ ನಿನ್ ಪ್ರಕಾರ? ಎಲ್ಲೂ ಹೋಗಂಗಿಲ್ಲ ಗುರುಗಳೇ. ಇಲ್ಲ ಅನ್ಬಯಸ್ಬೇಕು, ಇಲ್ಲ ನಿಮ್ಮಂತ ಯಾರನ್ನ ತಿಳಿದವರಿದ್ರೆ ಬರ್ಬೋದು ಗುರುಗಳೇ, ಅಷ್ಟೇ. ಏನ್ ಮಾಡೋದಮ್ಮ? ಇಲ್ವಲ್ಲ, ನಾನಿರೋದೇ ಸಿಂಗಲ್ ಪರ್ಸನ್. ಓಕೆ, ಇರ್ಲಿ. ಈಗ ಜಮೀನು ಎಷ್ಟಿದೆ ನಿಮ್ಮ ಯಜಮಾನ್ರಿಗೆ? ಹಲೋ, ಜಮೀನೇನಿಲ್ಲ ಗುರುಗಳೇ ಅವತ್ತು. ಓಕೆ, ಈಗ ನಿಮ್ಮ ಯಜಮಾನಿಗೆ ಇದೆಲ್ಲ ನಂಬಿಕೆ ಇದೆಯಾ? ಮಕ್ಕಳ ಬಗ್ಗೆ, ಹೆಂಡತಿ ಬಗ್ಗೆ, ಕುಟುಂಬದ ಬಗ್ಗೆ ತಿಳ್ಕೊಬೇಕು ಅಂತ ನಂಬಿಕೆ ಇದೆಯಾ? ಹೇಳ್ತಾ ಇದೀನಿ ಗುರುಗಳೇ, ಹೋಗ್ಬರೋಣ ಒಂದ್ಸಲಿ ಹೋದ್ರೆ ಮುಗಿಯಲ್ಲ ಅಂತ ಇವ್ರಂತಾರೆ. ಒಂದ್ಸಲಿ ಭೇಟಿ ಮಾಡೋಣ ಅಂತ ನಾನು ಅಂತ ಇದೀನಿ ಗುರುಗಳೇ. ಒಂದ್ಸಲಿ ಹೋದ್ರೆ ಮುಗಿಯಲ್ಲ ಅಂತ ಅವ್ರು. ಅಲ್ಲ, ಒಂದ್ ನಿಮಿಷ ಅಲ್ಲೇ ತಿಳ್ಕೊಳಮ್ಮ. ಕರ್ಮ ಅಲ್ಲೇ ತೋರಿಸ್ತಾ ಇದೆ. ಯಾವ ಕಾರಣಕ್ಕೂ 40 ವರ್ಷ ಕುಡಿದಿರೋ ವ್ಯಕ್ತಿಗೆ ಒಂದ್ಸಲ ಮೆಡಿಸಿನ್ ಕೊಟ್ರೆ ಸರಿ ಹೋಗುತ್ತೆ ನಮ್ಮದು? ಇಲ್ಲ ಗುರುಗಳೇ. 40 ವರ್ಷ ದೇಹದಲ್ಲಿ ಅಡಕವಾಗ್ಬಿಟ್ಟಿದೆ. ನೋಡಿ ಎಷ್ಟು ಬುದ್ಧಿವಂತರು. ಹೋಗ್ಬಾರ್ದು, ಒಂದ್ಸಲಕ್ಕೆ ದುಡ್ಡು ಕಳ್ಕೋಬಾರ್ದು, ಸುಮ್ಮನೆ ಹಿಂಗೆ ಅನುಭವಿಸ್ಬೇಕು. ಇದು ಒಂದು ಅಫಿಷಿಯಲ್ ಆಗಿ ಮಾತಾಡೋದು. ಏನು ಅಫಿಷಿಯಲ್ಲೋ ನನಗೆ ಅರ್ಥ ಆಗ್ತಾ ಇಲ್ಲ. ಸತ್ಯನೇ. ನೀವು ಹಾಗೆ ಅಂದ್ಕೊಂಡು ಹಾಸ್ಪಿಟ್ಲಿಗೆ ಹೋದ್ರು ದುಡ್ಡು ಕೇಳ್ತಾರೆ ಅಂತ ಮನೇಲೇ ಇದ್ರೆ ಏನಾಗುತ್ತೆ? ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ. ಮಾಡಬೇಕು ಗುರುಗಳೇ, ಅಲ್ವಾ? ಹಾಸ್ಪಿಟ್ಲಿಗೆಲ್ಲ ಹೋಗ್ಬೇಡ, ಸುಮ್ಮನಿರೋ. ಅವರೆಲ್ಲ ಎದುರಿಸ್ಬಿಡ್ತಾರೆ ದುಡ್ಡು ಕೇಳ್ತಾರೆ ಅಂದರೆ. ಅನುಭವಿಸೋದು ನೀವೇ. ಹೌದು.
ಆಮೇಲೆ ಹೋದ ತಕ್ಷಣ ಒಂದು ಜ್ವರಕ್ಕೆ ಇಂಜೆಕ್ಷನ್ ಕೊಟ್ಬಿಟ್ಟು ಸಾಕು ಅನ್ನೋ ಆಗತ್ತಾ? ಹಾರ್ಟ್ ಆಪ್ರೇಷನ್ ಮಾಡಬೇಕು, ಅಡ್ಮಿಟ್ ಮಾಡಿ ಅಂತಾರೆ, ಅಡ್ಮಿಟ್ ಮಾಡಬೇಕು, ದುಡ್ಡು ಎಷ್ಟು ಅಂತಾರೆ, 5 ಲಕ್ಷ ಕಟ್ಟಿ ಅಡ್ವಾನ್ಸ್ ಆಗಿ ಅಂತಾರೆ, ಕಟ್ಟಬೇಕು, ಕಟ್ತೀರಲ್ಲ? ಇಲ್ಲ ಮನೆಗೆ ಏನು ವಾಪಸ್ ತರ್ತೀರಾ ನೀವೇ ಡಿಸೈಡ್ ಮಾಡಿ. ಯಾವ ಕಾರಣಕ್ಕೂ ಯಾರು ಹೆದರ್ತಾರೆ ಅವರ ದೌರ್ಬಲ್ಯ, ಅವರ ಕುಟುಂಬದಲ್ಲಿ ಏಳಿಗೆ ಇಲ್ಲ ಅಂತ. ಯಾರಿಗೆ ಭಯ ಇರುತ್ತೆ, ಯಾರಿಗೆ ಅನುಮಾನ ಇರುತ್ತೆ, ಯಾರಿಗೆ ಅಪನಂಬಿಕೆ ಇರುತ್ತೆ, ಅವ್ರ ಜೀವನದಲ್ಲಿ ಬದುಕಲಿಕ್ಕಾಗಲ್ಲ. ಅಂಥವ್ರು ಈ ಭೂಮಿಯಲ್ಲಿ ಇರೋದರಲ್ಲಿ ಅರ್ಥ ಇಲ್ಲ. ಯಾಕೆ ಅಂದರೆ ಮದುವೆ ಮಾಡ್ಕೊಂಡಿದ್ದು, ಮಕ್ಕಳು ಮಾಡ್ಕೊಂಡಿದ್ದು ನೀವು ಅಂದ್ಕೊಂಡಂಗೆ ಪ್ಲ್ಯಾನ್ ಮಾಡ್ಕೊಂಡಂಗಲ್ಲ. ಇದು ಮದುವೆ ಯಾಕೆ ಮಾಡ್ಕೋಬೇಕು ತಿಳ್ಕೊಬೇಕಿತ್ತು, ಮಕ್ಕಳು ಮಾಡ್ಕೊಳ್ಳೋಕೆ ಯಾಕೆ ಮಾಡ್ಕೋಬೇಕು ಅಂತ ತಿಳ್ಕೊಬೇಕಿತ್ತು. ಏನೂ ಗೊತ್ತಿಲ್ಲದೆ ಮಾಡ್ಕೊಂಬಿಟ್ಟು ಎಲ್ಲೂ ಹೋಗಬೇಡ, ತಿಳ್ಕೊಬೇಡ, ದುಡ್ಡು ಖರ್ಚಾಗತ್ತೆ ಅಂದರೆ ಏನು ಅರ್ಥ ಇದೆ ಇದರಲ್ಲಿ? ಇಂಥವ್ರನ್ನ ಮದುವೆ ಮಾಡ್ಕೊಂಡು ಗಂಡ ಹೆಂಡತಿ ಎಷ್ಟು ಚೆನ್ನಾಗಿ ತಿಳ್ಕೊಬೋದು, ಹೆಂಗೆ ಸರಿ ಮಾಡ್ಕೋಬೋದು ಕುಟುಂಬವನ್ನು. ಗಂಡ ಹೆಂಡತಿ ಜಗಳ ಆಗತ್ತೆ, ಬೇಜಾರಾಗತ್ತೆ. ಈ ಸಮಸ್ಯೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಅವ್ರು ಹೇಳ್ತಿರೋದು ತಪ್ಪಿಲ್ಲ, ಒಂದಂತೂ ಸತ್ಯ, ಯಾರನ್ನು ನಂಬಕ್ಕಾಗಲ್ಲ ಅನ್ನೋದು ಒಂದು ಮೆಸೇಜ್ ಪಾಸ್ ಆಗಿದೆ. ಹೌದಮ್ಮ? ಯಾರನ್ನು ನಂಬಕ್ಕಾಗಿಲ್ಲ, ನನ್ನೂ ಸೇರಿಸಿ. ಇವ್ರ ಹತ್ರ ಹೋದ್ರೆ ಸರಿ ಹೋಗುತ್ತೆ ಗ್ಯಾರಂಟಿ ಏನು? ಎಷ್ಟು ಜನಕ್ಕೆ ಅನುಮಾನ ಇಲ್ಲ? ಈ ಅನುಮಾನ ಇಟ್ಕೊಳ್ಳದೆ ಸೈಡ್ಗೆ ಹಾಕಿ ಚಾಲೆಂಜ್ ಮಾಡಬೇಕು. ಏನು ಮಟ್ಟಕ್ಕೆ ಈ ವಿಷಯವನ್ನು ತಿಳ್ಕೊಬೋದು, ಯಾವ ವಿಷಯವನ್ನು ತಿಳ್ಕೊಬೇಕಾಗಿತ್ತು ತಿಳ್ಕೊಬಹುದು. ಈ ಸತ್ಯವನ್ನು ಅರ್ಥ ಮಾಡಿಕೊಂಡಾಗ ಹಣ ಇಲ್ಲಿ ವರ್ಕ್ ಆಗಲ್ಲ, ನಾವು ಎಷ್ಟು ಖರ್ಚು ಮಾಡಿದ್ರೂ ಏನು ಬೇಜಾರಾಗಲ್ಲ. ಯಾಕೆ? ಸತ್ಯ ಗೊತ್ತಾಯಿತು. ಅದಕ್ಕೆ ಜಾತಕದಲ್ಲಿ ಇರ್ತಕ್ಕಂಥ ಸತ್ಯ ಯಾವುದು ಅಂದರೆ ಒಳ್ಳೆಯದಾಗತ್ತಾ ಕೆಟ್ಟದ್ದಾಗತ್ತಾ ಅಂತಲ್ಲ ಜಾತಕದಲ್ಲಿರೋದು. ನಮ್ಮ ಕೆಡುಕುಗಳು, ನಮ್ಮ ಕುಟುಂಬದಲ್ಲಿರುವ ಕೆಡುಕುಗಳು ಎಷ್ಟಾಗಿದೆ ಹೇಳಿ ನೋಡಿ ಅನ್ನೋದೇ ಜಾತಕದ ರಹಸ್ಯ. ಜಾತಕ ಏನು ಹೇಳುತ್ತೆ? ಕುಟುಂಬದಲ್ಲಿ ಎಷ್ಟು ಕೆಡುಕನ್ನ ತಪ್ಪನ್ನ ಮಾಡಿದ್ದೀರಾ, ವಂಶದಲ್ಲಿ ಎಷ್ಟು ತಪ್ಪುಗಳು ನಡೆದಿದೆ. ಏನು ತಪ್ಪು? ಹೆಂಡತಿ ಬಿಟ್ಟಿರೋದು, ಗಂಡನ ಬಿಟ್ಟಿರೋದು, 3-4 ಮದುವೆ ಮಾಡ್ಕೊಳ್ಳೋದು, ಮದುವೆ ಮಾಡಿಕೊಂಡು ಜೊತೆಲಿಲ್ಲದೆ ಇರೋದು, ಇವೆಲ್ಲವೂ ಕೆಡುಕು. ಇದಿಷ್ಟು ರಹಸ್ಯ ಬರುತ್ತೆ ಮೂಲಾ ನಕ್ಷತ್ರದಲ್ಲಿ. ದಾಂಪತ್ಯದಲ್ಲಿ ಏಳಿಗೆ ಇಲ್ಲದ ದಾಂಪತ್ಯ ಮೂಲಾ ನಕ್ಷತ್ರ. ಆಸ್ತಿ ಇದ್ದರೂ ಇಲ್ಲದಂಗೆ ಅನುಭವಿಸೋದು ಮೂಲಾ ನಕ್ಷತ್ರ. ಎಲ್ಲವೂ ಇದ್ದು ಇಲ್ಲದಂಗೆ ಜೀವನ ನಡೆಸೋದು ಮೂಲಾ ನಕ್ಷತ್ರ. ಇದ್ದಕ್ಕಿದ್ದಂಗೆ ದಿಢೀರ್ ಬಡತನ ಬರೋದು ಮೂಲಾ ನಕ್ಷತ್ರ. ಜಾಗ ಬಿಟ್ಟು ಜಾಗಕ್ಕೆ ಹೋಗೋದು ಮೂಲಾ ನಕ್ಷತ್ರ. ಒಳ್ಳೇದಾಗತ್ತೆ ಅನ್ನೋದು ಗ್ಯಾರಂಟಿ ಇಲ್ಲದೆ ಇರೋದು ಮೂಲಾ ನಕ್ಷತ್ರ. ಇಷ್ಟು ಹೇಳ್ಬಿಟ್ಟಿದ್ದೀನಿ. ಅಂದ ಮೇಲೆ ಆ ನಕ್ಷತ್ರದ ಮೇಲೆ ಹೊಣೆ ಆಗ್ತೀವ? ಅಲ್ಲ, ಗುರುತು ಅದು. ನಿಮಗೆ ಮೆಸೇಜು ಏನು? ಕೋರ್ಟಿಂದ ನೋಟಿಸ್ ಬಂದಿದೆ. ಅರ್ಥ ಏನು? ಭಯ ಆಗತ್ತಾ ಇಲ್ವಾ? ಹೌದಾಗತ್ತೆ ಗುರುಗಳೇ. ಹಾಗೆ ನಿಮ್ಮ ಮನೆಗೆ ಮಗು ಬಂದಿದೆ, ನೋಟಿಸು. ಯಾವ ನಕ್ಷತ್ರ ಮಗು ಬಂತು ಬರ್ಕೊಳ್ಳಿ. ಈ ನಕ್ಷತ್ರ ಮಗು ಬಂದರೆ ನಮ್ಮ ವಂಶ ಏನಾಗಿತ್ತು, ಏನಾಗತ್ತೆ, ಇದೇ ಸತ್ಯ. ಒಂದು ಮಗು ಕುಟುಂಬದಲ್ಲಿ ಹುಟ್ಟಿದ್ದಾರೆ, ಏನಾಗಿತ್ತು ಹಿಂದೆ, ಮುಂದೆ ಏನಾಗತ್ತೆ ಬೇಡ, ಈಗೇನಾಗತ್ತೆ ಇದನ್ನು ತಿಳ್ಕೊಳ್ತಕ್ಕಂಥದ್ದಕ್ಕೆ ನಕ್ಷತ್ರದ ಮೂಲ ಸತ್ಯ ಗೊತ್ತಾಗತ್ತೆ. ಆದರೆ ಈ ನಕ್ಷತ್ರದ ಮೂಲ ಸತ್ಯ ಹೇಳುವವರು ನಮ್ಮ ದೇಶದಲ್ಲಿ ಇನ್ನೂ ಹುಟ್ಟಿಲ್ಲ. ಇದು ಒಂದು ದೊಡ್ಡ ಮೆಸೇಜ್. ನಕ್ಷತ್ರದ ಮೂಲ ಸತ್ಯ ಹೇಳುವವರು ಪ್ರಪಂಚದಲ್ಲಿ ಯಾರೂ ಹುಟ್ಟಿಲ್ಲ. ಅದು ಒಂದೇ ಈ ಕಾರ್ಯಕ್ರಮ ಆರೋಗ್ಯ ರಹಸ್ಯ. ಅಷ್ಟೇ ನಿಮಗೆ ಸಿಗಬಹುದು. ನಕ್ಷತ್ರದ ಮೂಲ, ನಕ್ಷತ್ರದ ಸಂದೇಶ, ರಹಸ್ಯ ಪ್ರತಿಯೊಂದು ಕೂಡ ಹೇಳ್ತಕ್ಕಂಥ ಕಾರ್ಯಕ್ರಮ ಆರೋಗ್ಯ ರಹಸ್ಯ ಮಾತ್ರ. ಇನ್ನು ಪ್ರಪಂಚದಲ್ಲಿ ಯಾವುದೇ ಚಾನಲಲ್ಲೂ ಈ ಒಂದು ಅದೃಷ್ಟ ನಿಮಗೆ ಸಿಗಲಾರದು ಅಂತ ನೇರವಾಗಿ ದಿಟ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಚಾಲೆಂಜ್ ಮಾಡಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಳಸ್ಕೊಳ್ಳೋರು ಅದೃಷ್ಟ, ಇಲ್ಲ ಯೋಚನೆ ಮಾಡೋರು ಅಪನಂಬಿಕೆ ಇಟ್ಕೊಂಡ್ರು ನಮಗೆ ಗೊತ್ತಿಲ್ಲ, ನಿಮ್ಮ ದುರಾದೃಷ್ಟ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತಾಯಿ, ನೀವು ಇಷ್ಟು ತಿಳ್ಕೊಂಡ ಮೇಲೆ ನಿಮ್ಮ ಮಗಳ ಮೂಲ ನಕ್ಷತ್ರ ಮಗಳು ಗುರುಗಳೇ. ಅವಳ ವಯಸ್ಸೆಷ್ಟು? 25-26 ಐತೆ ಗುರುಗಳೇ. ಏನು ಓದಿದ್ದಾಳೆ? BSc ಆಗಿದೆ ಗುರುಗಳೇ. ಅವಳಿಗೆ ಕಾಲು ತೊಡೆಯ ಭಾಗ ನೋವು ಬರೋದು, ಸುಸ್ತಾಗೋದು ಗಮನಿಸಿದ್ಯಾಮ್ಮ? ಸುಸ್ತು ಸ್ನಾನ ಮಾಡ್ಕೊಂಡ್ಬಂದ್ರು ಸುಸ್ತು ಅಂತ ಹೇಳ್ತಾಳೆ ಗುರುಗಳೇ. ಈಗ ಅವಳಿಗೆ ಮದುವೆ ಮಾಡೋದಾ ಕೆಲ್ಸಕ್ಕೆ ಕಳ್ಸೋದ? ಎರಡೂ ಫೇಲೆ. 25 ವರ್ಷದ ಒಬ್ಬ ಯುವತಿ ಸುಸ್ತು ಅಂದ ಮೇಲೆ ಅಯ್ಯೋ ಯುವತಿ LKG ಹೋಗೋ ಮಗುಗೂ ಸುಸ್ತು ಪಟ್ಕೊಂಡೆ ಕೂತ್ಕೊಳ್ಳುತ್ತೆ. ಹೌದು. ಯಾಕೆ ಅಂದರೆ ಆಹಾರದ ವಿರದಲ್ತಕ್ಕಂತಹ ವಿಚಾರದಲ್ಲಿ ನಾವು ಹಿಂದೆ ಹೋಗ್ಬಿಟ್ಟಿದ್ದೀವಿ. ಸರಿಯಾಗಿ ತಿನ್ನು ಅಂತ ಅದಕ್ಕೆ ಹೇಳೋದು, ಚೆನ್ನಾಗಿ ತಿನ್ನು ಅಂತ ಅದಕ್ಕೆ ಹೇಳೋದು ಅಂತ ಕುಕ್ತಾರೆ. ಚೆನ್ನಾಗಿ ತಿನ್ನು ಒಳಗೆ ಕರಗಬೇಕಲ್ಲ, ಕರಗಕ್ಕೆ ಜಾಗ ಇರಬೇಕಲ್ಲ, ಹೌದು ಅಲ್ವಾ? ಅದಕ್ಕೆ ಆಹಾರ ಅಪಾಯ. ಸುಮ್ಮನೆ ತಿನ್ಬಿಟ್ರೆ ಹೆಂಗಾಗತ್ತದು? ಈಗ ಸುಸ್ತು ಏನಕ್ಕೆ ಬರ್ತಾ ಇದೆ? ಬೆವರು ಅಂತಕ್ಕಂಥದ್ದು ಅವಳಿಗೆ ಜಾಸ್ತಿ ಇದೆ ಅಂತ ಒಪ್ಕೋತೀಯಮ್ಮ? ಗುರುಗಳೇ, ಈಗ ಸ್ನಾನ ಮಾಡ್ಕೊಂಡ್ಬಂದ್ರೆ ಬೆವರು ಫ್ಯಾನ್ ಹಾಕ್ಬಿಡ್ತಾಳೆ ಗುರುಗಳೇ. ಹೂನಮ್ಮ, ಬೇಕೇ ಬೇಕು, ಇಲ್ಲ ಆಗದೇ ಇಲ್ಲ. ಆಮೇಲೆ ಎರಡನೇ ವಿಷಯ, ವೆಜ್ಜಾ ನಾನ್ ವೆಜ್ಜಾ? ನೀವು
ಹಲೋ, ವೆಜ್ಜಾ ನಾನ್ ವೆಜ್ಜಾ? ಹಲೋ, ವೆಜ್ ಎರಡು ಗುರುಗಳೇ. ಜಾಸ್ತಿ ವಾರದಲ್ಲಿ ಎಷ್ಟು ನಡೆಯುತ್ತೆ ನಾನ್ ವೆಜ್? ಇಲ್ಲ ಗುರುಗಳೇ, ಯಾವಾಗ್ಲೋ ತಿಂಗಳು 2 ತಿಂಗಳಿಗೆ ಒಮ್ಮೆ ಗುರುಗಳೇ. ತಿನ್ನಲ್ಲ, ಬರೇ ಪಟ್ಟೆ ತಿನ್ನೋದೇ ಇಲ್ಲ ಗುರುಗಳೇ. ನಿಮ್ಮ ಮಗಳಿಗೆ ಅದು ಇಷ್ಟನಾ ಕಷ್ಟನಾ? ಕಷ್ಟ ಅಂತೇಳಿ ಗುರುಗಳೇ. ಯಾಕೆ ಅಂತ ಕೇಳಿ ನಿಮ್ಮ ಮಗಳನ್ನ. ಕಷ್ಟ ಸಾಂಬಾರು ಅವೆಲ್ಲ ಕಷ್ಟ. ಒಂಚೂರು ಏನೋ ಗಟ್ಟಿ ಕಬಾಬ್ ತರ ಮಾಡಿದ್ರೆ ತಿಂತಾಳೆ ಗುರುಗಳೇ. ಅದು ಇನ್ನೂ ಡೇಂಜರು. ಆಹಾ 6 ತಿಂಗಳು ಬೇಡ, ವರ್ಷ ಅನುಭವಿಸ್ತೀನಿ ಅಂದಂಗೆ. ಕಬಾಬು, ಅಯ್ಯೋ ಕಬಾಬೇ ಯಾರಿಗುಂಟು ಯಾರಿಗಿಲ್ಲ, ತಿಂತಾ ಇದ್ರೆ ಅದು ಮಜಾನೇ ಬೇರೆ ಅಂತ ಅವರು ಕಣ್ಣು ಮೂಗು ಎಲ್ಲ ಮಾಡ್ತಾ ಇರ್ತವೆ ಆ್ಯಕ್ಟಿಂಗು. ಏನು ಚೆನ್ನಾಗದೆ ಅಂತ ಅಲ್ಲಮ್ಮ. ಆದರೆ ಆ ಕಬಾಬು ಏನು ಮಾಡುತ್ತೆ ಅಂದರೆ ಒಳಗಡೆ ಕೊಳೆಯುತ್ತೆ. ಏನು ಮಾಡುತ್ತೆ ಕಬಾಬು? ಕೊಳೆಯುತ್ತೆ. ಕೊಳಕು ಅಂದರೆ ಕೊಳಿತಾ ಇರುತ್ತೆ. ಅದು ಕರಳಲ್ಲಿ ಕೊಳತಾಗ್ಲೇ ಮನುಷ್ಯನಿಗೆ ಬೆವರು ಜಾಸ್ತಿ. ಅರ್ಥ ಆಯ್ತಾ? ಯಾರಿಗೆ ಬೆವರು ಜಾಸ್ತಿ ಬರುತ್ತೆ ಅಂದರೆ ಒಳಗಡೆ ಕರಳಲ್ಲಿ ಕೊಳತಿದೆ, ಈಚೆ ಬಂದಿಲ್ಲ, ತಿಂದದ್ದೆಲ್ಲ ಅಲ್ಲೇ ಇದೆ. ಹುಳಗಳು ಹಂಗೆ ಪಳ ಅಂತ ಒಳಗಡೆ ಹಿಂಗೆ ಆಕ್ಷನ್ ಮಾಡ್ತಾ ಇದೆ. ನಮ್ಮ ಕರಳಲ್ಲಿ ಎಲ್ಲ ಹುಳ ತುಂಬ್ಕೊಂಡಿದ್ದೀವಿ, ಅದಕ್ಕೆ ಬೆವರು ಬರುತ್ತೆ. ಎಸ್ ಯಾಕಪ್ಪ, ಫ್ಯಾನ್ ಹಾಕಪ್ಪ. ಯಾರಿಗಿದು? ಇದೇನೆ. ಗಂಡ ಹೆಂಡತಿ ಮಂಚದ ಮೇಲೆ ಮಲಗಿರ್ತಾರೆ, ಒಬ್ರಿಗೆ ಸೆಕೆ ಒಬ್ರಿಗೆ ಚಳಿ. ಈಗ ಗಂಡ ಹೆಂಡತಿ ಗೋವಿಂದ. ಯಾಕೇನು ಇವ್ರಿಗೆ ಫ್ಯಾನ್ ಬೇಕು, ಅವ್ರಿಗೆ ಫ್ಯಾನ್ ಬೇಡ. ಗಂಡ ಹೆಂಡತಿ ಬಡದಾಡ್ಕೊಂಡು ಕೋರ್ಟ್ಗೆ ಹೋಗುತ್ತೆ. ಜಡ್ಜ್ ಕೇಳ್ತಾರ ಇದನ್ನ? ಇಲ್ಲ. ಇವ್ರು ಅದನ್ನ ಹೇಳ್ತಾರಾ? ಇಲ್ಲ. ವಿಚ್ಛೇದನ ಆಯ್ತು. ಈಗ ನೆಕ್ಸ್ಟ್ ಇನ್ನೊಂದು ಮದುವೆನಾ, ಅದಕ್ಕೆ ಹೋಯ್ತಾರೆ, ಇನ್ನೊಂದು ಮದುವೆ ಮಾಡ್ತಾರೆ, ಅಲ್ಲೂ ಅದೇ ಕಂಪ್ಲೇಂಟು. ಯಾಕಿದಾಗತ್ತೆ ಅಂದರೆ ಬೆವರು ಅಂತಕ್ಕಂಥದ್ದು ನಾವು ಅಂದ್ಕೊಂಡಿದ್ದೀವಿ ಮೋಷನ್ಗೆ ಹೋಗೋದು ಒಂದೇ ಅಂತ. ಬೆವರು ಮೋಷನ್ನೇ. ಅದಕ್ಕೆ ಕೆಲವರು ಓಡಾಡಿದ್ರೆ ಗಬ್ಬು ವಾಸನೆ, ಬೆವರು ವಾಸನೆ ಅಂತಿರಲ್ಲ. ಏನು ಅನ್ಕೊಂಡ್ರೆ ಅದು ಮಲಾನೇ. ನಾವಿನ್ನೂ ತಿಳ್ಕೊಂಡಿಲ್ಲ, ಅದೊಂದೇ ತಿಳ್ಕೊಂಡ್ರದು. 9 ಥರ ಮಲ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗತ್ತೆ. 9 ಥರದ ಮಲ ಉತ್ಪತ್ತಿ ಆಗತ್ತೆ, ನಮ್ಗೆ ಗೊತ್ತೇ ಇಲ್ಲ. ಗೊತ್ತಿದೆಯಮ್ಮ? ಗೊತ್ತಿಲ್ಲ ಗುರುಗಳೇ. ಕಣ್ಣಲ್ಲಿ ಉತ್ಪತ್ತಿ ಆಗತ್ತೆ, ಮೂಗಲ್ಲಿ ಉತ್ಪತ್ತಿ ಆಗತ್ತೆ, ಕಿವಿಲಿ ಉತ್ಪತ್ತಿ ಆಗತ್ತೆ. ಇನ್ನೇನು ಬೇಕು? ಬೆವರಲ್ಲಿ ಉತ್ಪತ್ತಿ ಆಗತ್ತೆ. ಅಂದ ಮೇಲೆ ನಾವು ಹಂಗೇನೆ ಸುಮ್ಮನೆ ಹಂಗೆ ಒರೆಸ್ಕೊಂಡ್ಬಿಡ್ತೀವಿ ಅಷ್ಟೇ. ಇದು ರೀ ನಮ್ಮ ಜೀವನ. ನಮ್ಮ ದೇಹದ ಬಗ್ಗೆ ಅರಿವಿಲ್ಲ. ನಮಗೆ ಬೆವರು ಏನಕ್ಕೆ ಬರುತ್ತೆ ಅರಿವಿಲ್ಲ. ಹೆಂಗೆ ಬದುಕ್ತೀರಾ ನೀವು? ಈಗ ಹುಡುಗಿಗೆ ಮದುವೆ ಮಾಡಿದ್ರೆ ಯಾವ ಕಾರಣಕ್ಕೂ ಮದುವೆ ಅನ್ನೋದು ಅಷ್ಟು ಸುಲಭ ಅಲ್ಲ, ತುಂಬ ಕಗ್ಗಂಟು. ಕೆಲಸಕ್ಕೆ ಹೋದ್ರೂ ಕರೆಕ್ಟ್ ಕೆಲಸ ಸಿಕ್ಕಲ್ಲ, ಕಡಿಮೆ ಸಂಬಳ ಸಿಕ್ಕತ್ತೆ. ಕೆಲಸಕ್ಕೆ ಹೋಗೋದ ಮದುವೆ ಮಾಡೋದ, ಈ ಜೀವನದಲ್ಲೇ ಇವ್ರು ಕೊರಗಬೇಕು. ಏನಮ್ಮ, ಏನಕ್ಕಮ್ಮ ಬೇಕು? ನಿಮ್ಮ ಯಜಮಾನ್ರು ಕೇಳು, ಏನು ಮಾಡೋಣ ಈಗ ನಿಮ್ಮ ಮಗಳನ್ನ ಅಂತ ಕೇಳು. ನಿಮ್ಮ ಯಜಮಾನ್ರನ್ನೇ ಹೋಗಬೇಡ ಭಯ ಅಂತಾರಲ್ಲ, ಕೇಳು. ಈಗ ಏನು ಮಾಡೋದು ಮಗಳನ್ನ? ಎಲ್ಲಿ ಕರ್ಕೊಂಡು ಹೋಗೋದು? ಸಮುದ್ರಕ್ಕೆ ಮುಳುಗ್ಸೋದ, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದ, ಶಾಸ್ತ್ರಗಳ ಹತ್ರ ಹೋಗೋದ? ಕೇಳೋ ನಿಮ್ಮ ಯಜಮಾನ್ರನ್ನ. ಅರ್ಥ ಮಾಡ್ಕೋಬೇಕ್ರಿ. ಒಂದು ಮಗು ಮಾಡ್ಕೊಂಡಿದ್ದೀವಿ, ಆ ಮಗು ಸತ್ಯ ತಿಳ್ಕೊಂಡಿಲ್ಲ ಅಂದರೆ ಯಾವ ಪುರುಷಾರ್ಥಕ್ಕೆ ಅಪ್ಪ ಅಮ್ಮ ಆಗಬೇಕು? ಈ ಪ್ರಜ್ಞೆ ತಂದೆ ತಾಯಿಗಳು ಬರಬೇಕಾ ಬೇಡವಾ? ಎಷ್ಟು ಬೇಜಾರಾಗುತ್ತೆ ನಮಗೆ. ಇನ್ನು ಆ ಹುಡುಗಿ ಎಷ್ಟು ಅನುಭವಿಸ್ತಾ ಇದೆ. ಇದ್ರ ಶಾಪ ನಿಮಗೆ ತಟ್ಟೆ ಬಿಡುತ್ತಾ? ಒಂದು ಮಗು ಮನೆಯಲ್ಲಿ ದುಃಖವನ್ನು ಪಟ್ಟರೆ ಹೆಣ್ಣು ಮಗು, ತಂದೆ ತಾಯಿ ಇಬ್ಬರಿಗೂ ಶಾಪ. ಸಾಯುವಾಗ ಸಾವು ಚೆನ್ನಾಗಿರಲ್ಲ. ಯಾಕ್ರಿ ಬೇಕು ಈ ನರಕ? ಅಂಥ ಮಕ್ಕಳನ್ನ ಈ ಭೂಮಿಗೆ ಏನಕ್ಕೆ ತಂದ್ರಿ ಅಂತ ನಾನು ಕೇಳ್ತಾ ಇಲ್ಲ. ಯಾವುದನ್ನು ತಿಳ್ಕೊಂಡಿದ್ದೀರಾ ನೀವು? ಯಾವುದು ತಿಳ್ಕೊಳ್ಳದೆ ಎಲ್ಲ ಬರೀ ಯಾರೋ ಹೇಳಿದ್ರು, ದೊಡ್ಡವರು ಹೇಳಿದ್ರು, ಶಾಸ್ತ್ರದಲ್ಲಿ ಹೇಳಿದ್ರು ಅಂತ ಮಾಡಿಕೊಂಡು ಏನು ಅನುಭವಿಸ್ತಾ ಇದ್ದೀರಾ? ಅವ್ರಿಗೆ ಯಾಕೆ ಬೈತೀರಾ? ಅವ್ರು ಏನು ಮಾಡಬೇಕು ಅದನ್ನು ಸಮಾಧಾನ ಮಾಡಿ ದುಡ್ಡಿಸ್ಕೋತಾರೆ. ಏನೂ ಮಾಡೋಕ್ಕಾಗಲ್ಲ. ನಾವು ಹೋಗೋದು ಮೊದಲು ತಪ್ಪು. ನಾವು ತಿಳ್ಕೋಬೇಕು ಇದನ್ನ ಏನು ಸತ್ಯ ಅಂತ. ಇದನ್ನು ನಮ್ಮ ಆರೋಗ್ಯ ರಹಸ್ಯ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀವಿ. ಎಷ್ಟು ಜನ ತಿಳ್ಕೊತಿರೋ ಗೊತ್ತಿಲ್ಲ. ಅಮ್ಮ ನಿಮಗೆ ಅರ್ಥ ಆಯ್ತಾಗ ಏನು ಮಾಡಬೇಕು ಅನ್ನಿಸ್ತಾ ಇದೆ, ತಿಳ್ಕೊಬೇಕು ಅನ್ನಿಸ್ತಾ ಇದ್ದರೆ ಡಿಸೈಡ್ ಮಾಡಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. 5 ದಿನ ನಿಮ್ಮ ಮನೆಯಲ್ಲಿ ರುದ್ರಾಭಿಷೇಕವನ್ನು ಮಾಡಿಸಿದ ನಂತರ ನಿಮಗೆ ದಾರಿ ಸಿಕ್ಕತ್ತೆ. ಇಲ್ಲ ನೀವು ಮಾಡೋಕ್ಕಾಗಲ್ಲ, ನೀವು ಬರೋಕ್ಕಾಗಲ್ಲ, ದುಡ್ಡು ಸಿಕ್ಕಲ್ಲ, ಅಥವಾ ವೆಹಿಕಲ್ ಸಿಕ್ಕಲ್ಲ, ಅಥವಾ ವೆಹಿಕಲ್ ಸಿಕ್ಕರೂ ಬರೋಕ್ಕಾಗಲ್ಲ, ಅಥವಾ ನಾನೇ ಸಿಕ್ಕಲ್ಲ. 5 ದಿನ ರುದ್ರಾಭಿಷೇಕವನ್ನು ಮಾಡಬೇಕು ಬೆಳಗಿನ ಜಾವ. ಕುಟುಂಬಕ್ಕೆ ಸ್ವಲ್ಪ ದಾರಿ ಸಿಕ್ಕತ್ತೆ. ಪ್ರಯತ್ನ ಮಾಡಿ, ಒತ್ತಾಯ ಬೇಡ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಾಗೆ ಮೈಸೂರಿಂದ ಪ್ರೀತಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ಪ್ರೀತಿ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು. ನಮ್ಮಲ್ಲಿ 3 ಜನ ಇದ್ದೀವಿ. ಒಬ್ರು ತಪ್ಪ ಒಬ್ರು ಆರೋಗ್ಯದ ಸಮಸ್ಯೆ ಕಾಡ್ತಾನೆ ಇದೆ ಮೇಡಮ್ ಮನೇಲಿ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರುಗಳೇ. ನಾರಾಯಣ. ಇದೇನು ಅನ್ಕೋತೀಯಮ್ಮ? 3 ಜನಕ್ಕೆ ತಮ್ಮ ಸಮಸ್ಯೆ ಯಾಕೆ ಅಂತ ಅನ್ಕೊಂಡಿದ್ಯಾ? ಏನು ಕಾರಣ ಇರ್ಬೋದು? ಗುರುಗಳೇ, ನನ್ಗೆ ಮನೆದೇ ಕಾರಣ ಅಂತ ಅನಿಸ್ತಾ ಇದೆ ಗುರುಗಳೇ. ಏನು ಓದಿದ್ಯಮ್ಮ? ಗುರುಗಳೇ, ನಾನು 2nd ಇಯರ್ BA. ಓಕೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆಯಾಗಿ 5 ವರ್ಷ ಆಯ್ತು ಗುರುಗಳೇ. ಮನೆ ಯಾವಾಗ ಕಟ್ಸಿದ್ರಿ?
ಮನೆ ನಮ್ಮ ಮಾವನವ್ರು ಕಟ್ಸಿದ್ದು ಕಟ್ಸ್ಕೊಂಡ್ 16-17 ವರ್ಷ ಆಗಿದೆ ಗುರುಗಳೇ. ನಿಮ್ಮ ಮಾವನವ್ರು ಇದ್ದಾರಾ? ಇಲ್ಲ ಗುರುಗಳೇ, ಅವ್ರ ಹಾರ್ಟ್ ಅಟ್ಯಾಕ್ ಆಗಿ ತೀರೋಗಿದ್ದಾರೆ. ಎಷ್ಟು ವರ್ಷ ಆಯಿತು? 14 ವರ್ಷ ಆಯ್ತು ಗುರುಗಳೇ. ಅವ್ರ 13 ವರ್ಷ ಆಯ್ತು ಗುರುಗಳೇ. ಹಾರ್ಟ್ ಅಟ್ಯಾಕ್ ಆಗಿದ್ದು ಮನೇಲಾ ಹಾಸ್ಪಿಟ್ಲಲ್ಲ? ಮನೇಲಿ ಗುರುಗಳೇ. ಅದು ಆದಾಗ ನೋಡಿದ್ರಾ ಅಥವಾ ಆಮೇಲೆ ಗೊತ್ತಾಯ್ತಾ ಮನೆಯಲ್ಲಿ? ಮನೇಲಿ ನಮ್ಮ ಅತ್ತೆಯವರು ಆಮೇಲೆ ಗೊತ್ತಾಯ್ತು ಅಂತ ಹೇಳ್ತಾರೆ ಗುರುಗಳೇ. ಅಂತೂ ಪ್ರಾಣ ಹೋದಾಗ ಗೊತ್ತಿಲ್ಲ? ಪ್ರಾಣ ಹೋದಾಗ ಗೊತ್ತಿಲ್ಲ ಗುರುಗಳೇ. ಇದನ್ನ ದುರ್ಮರಣ ಅಂತೀವಿ. ಸಾಯುವಾಗ ಯಾರು ಜೊತೆಯಲ್ಲಿ ಇದ್ದು ಅವ್ರಿಗೆ ಈಗ ಪ್ರಾಣ ಹೋಗ್ತಾ ಇದೆ ಅನ್ನೋವನ್ನ ಕಣ್ಣಲ್ಲಿ ನೋಡಿ ಅವ್ರಿಗೆ ಏನೋ ಬಾಯಿಗೆ ಒಂದಷ್ಟು ನೀರೋ ತೀರ್ಥನೋ ಹಾಕಿದ್ರೆ ಅದು ಮರಣಕ್ಕೆ ಸ್ವಲ್ಪ ಪರವಾಗಿಲ್ಲ. ರಾತ್ರಿ ಮಲಗಿದ್ದವರು ಬೆಳಿಗ್ಗೆ ಏಳಲೇ ಇಲ್ಲ, ಹಾಸ್ಪಿಟ್ಲಿಗೆ ಹೋದೋ ಮಧ್ಯದಾರಿಲಿ ಸ್ಟಾಪ್ ಆಯಿತು, ನಿಂತೋಯ್ತು ಎಲ್ಲ ಅಂತಾರೆ. ಹೌದು. ಆಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಒಂದು ಅರ್ಧ ಗಂಟೆಗೆ ನಿಂತೋಯ್ತು ಅಂತಾರೆ. ಇವೆಲ್ಲ ದುರ್ಮರಣಗಳೇ. ಕಾರಣ ಮ್ಯಾಜಿಕ್. ಯಾರು ಹತ್ರದಲ್ಲಿರಬಾರ್ದು, ಮಗಳು ಅವ್ವ ಯಾರೂ ಇರಂಗಿಲ್ಲ. ಯಾಕೆ ಅಂದರೆ ಯಾರಿಗೂ ನೀವು ಕುಟುಂಬವನ್ನು ಗಮನಿಸದೆ ಗೌರವಿಸದೇ ಇರುವ ಕಾರಣ ಕುಟುಂಬಸ್ಥರನ್ನ, ಈಗ ಈ ಅಮ್ಮನ ಅಪ್ಪ ಅಮ್ಮ, ಗಂಡನ ಅಪ್ಪ ಅಮ್ಮ, ಇವ್ರು 4 ಜನದ್ದು ನೋಟಿಸ್ ಬೋರ್ಡ್ ಬರುತ್ತೆ. ಏನು ಅಂದರೆ ತಾಯಿಯ ತಂದೆ ತಾಯಿ, ತಂದೆಯ ತಂದೆ ತಾಯಿ ಇವರಿಬ್ಬರು ಮೆಸೇಜ್ ಪಾಸ್ ಮಾಡಿಲ್ಲ. ಈ ದೇಹ ರೆಡಿ ಮಾಡಿದ್ರಿ, ಈ ದೇಹಕ್ಕೋಸ್ಕರ ನಾವು ನಿಮ್ಗೇನು ಮಾಡಬೇಕು ಅಂತ ತಿಳ್ಕೊಂಡಿಲ್ಲ, ಮಾಡಿಲ್ಲ, ಮಾಡುತ್ತಿಲ್ಲ. ಅಮ್ಮ ಅರ್ಥ ಆಯ್ತಾ? ಹಾ ಗುರುಗಳೇ, ಅರ್ಥ ಆಯ್ತು. ತಪ್ಪ್ಯಾರ್ದೀಗ? ತಪ್ಪು ನಮ್ಮ ತಂದೆ ತಾಯಿದು, ಅವ್ರ ತಂದೆ ತಾಯಿದು ಗುರುಗಳೇ. ಈಗ ರಿಪೇರಿ ಮಾಡ್ಕೋಬೇಕಾ ಬೇಡವಾ? ಮಾಡ್ಕೋಬೇಕು ಗುರುಗಳೇ. ಯಾಕಮ್ಮ ಇದನ್ನ ತಿಳ್ಕೊಳಕ್ಕಾಗ್ಲಿಲ್ವಾ? ಸಮಯ ಇಲ್ವಾ? ಬೇಜಾರ? ದುಡ್ಡು ಖರ್ಚಾಗತ್ತೆ ಅಂತನ? ಏನು ಆತರ ಏನೂ ಇಲ್ಲ ಗುರುಗಳೇ. ಹಾ. ಅಂದ್ರೆ ನಾವು ಎಲ್ಲಾ ಕಡೆ ಜ್ಯೋತಿಷಿ ಕೇಳಿದ್ವಿ, ಮಗುದು ಎಲ್ಲ ಕೇಳಿದ್ವಿ. ಹಾ, ನನ್ ಮಗನು ಸುಮ್ನೆ ಸಪ್ಪಗಿರೋದು, ಆರೋಗ್ಯದ ಸಮಸ್ಯೆ ಗುರುಗಳೇ ಅವನಿಗೂನುವೆ. ಯಾವ ಊರು ನಿಮ್ದು? ಮೈಸೂರು ಗುರುಗಳೇ. ಯಾವ ಏರಿಯಾ? ಇದು ಶಾಂತಲಾ ಥಿಯೇಟರ್ ಹತ್ರ ಬರುತ್ತೆ ಗುರುಗಳೇ ನಮ್ದು. ಓಕೆ. ಈಗ ನಿಮ್ಮ ಮನೆ ರಸ್ತೆ ಯಾವುದು? ರಸ್ತೆ ಅಂದ್ರೆ ಗುರುಗಳೇ ಇಲ್ಲಿ ಹತ್ರದಲ್ಲಿ ಏನೂ ಇಲ್ಲ ಗುರುಗಳೇ. ಇದು ಮಡಿವಾಳ್ರ ಬೀದಿ ಅಂತ ಹೇಳ್ತಾರೆ ಗುರುಗಳೇ. ಅಲ್ಲಮ್ಮ, ನಿಮ್ಮ ಮನೆ ಮುಂದೆ ಬಾಗಿಲಿದೆಯಾ ಇಲ್ವಾ ಮನೆಗೆ? ಇದೆ ಗುರುಗಳೇ. ಮುಂದೆ ದೇವಸ್ಥಾನ ಇದೆ ಗುರುಗಳೇ, ನಮ್ಮನೆ ಮುಂದೆ. ಓಕೆ. ಎಷ್ಟು ದೂರ ಇದೆ ದೇವಸ್ಥಾನಕ್ಕೂ ನಿಮಗೂ? ನಮಗೂ ದೇವಸ್ಥಾನಕ್ಕೂ ಏನು ಒಂದು 2-3-4-5 ಅಡಿ ಬರುತ್ತೆ ಅಷ್ಟೇ ಗುರುಗಳೇ. ಓಕೆ. ಅಂತರ. ಯಾವ ದೇವಸ್ಥಾನ ಅದು? ಶಿವನ್ ದೇವಸ್ಥಾನ ಗುರುಗಳೇ. ಓಕೆ. ಈಗ ನೀವು ನಿಮ್ಮ ಮನೆ ಉತ್ತರ ದಕ್ಷಿಣ ಜಾಸ್ತಿ ಇದೆಯಾ, ಪೂರ್ವ ಪಶ್ಚಿಮ ಜಾಸ್ತಿ ಇದೆ ನೋಡಿದ್ಯೇನಮ್ಮ? ಉತ್ತರ ದಕ್ಷಿಣ ಗುರುಗಳೇ. ಈಗ ಹಾರ್ಟ್ ಅಟ್ಯಾಕ್ ಏನಕ್ಕಾಗತ್ತೆ ಅಂತ ಈಗಾರು ತಿಳ್ಕೊಬೇಕು. ಹೌದು. ಅದನ್ನೇ ಇವತ್ತು ಹೇಳಿದ್ದು ನಾನು. ಹೌದು. ಯಾವ ಮನೆಯಲ್ಲಿ ಹಾರ್ಟ್ ಅಟ್ಯಾಕ್ ಆಗತ್ತೆ, ಮಕ್ಕಳಾಗಿರಲಿ, ಚಿಕ್ಕವರಾಗಲಿ, LKG ಸ್ಟೂಡೆಂಟ್ ಆಗಿರಲಿ, ಹಾರ್ಟ್ ಅಟ್ಯಾಕ್ ಆಗತ್ತೆ. ನಿಮ್ಮ ಭೂಮಿಯಲ್ಲಿ ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಾವು ತಿಂದ ಆಹಾರದಿಂದ ನಮಗೆ ಪೋಷಕಾಂಶ ಶಕ್ತಿ ಬರುತ್ತೆ ಅಂತ ತಿಳ್ಕೊಂಡಿದ್ದೀವಲ್ಲ, ಅದಕ್ಕಿಂತ ಮೀರಿ ಭೂಮಿಯಲ್ಲಿರುವ ಶಕ್ತಿ ನಮಗಿನ್ನ 10 ಪಟ್ಟು ಜಾಸ್ತಿ ಇದೆ. ನಮ್ಮ ಶಕ್ತಿ, ಆಹಾರದ ಶಕ್ತಿ ಇಷ್ಟೂ ಸೇರಿದ್ರು ಅದಕ್ಕೆ ಮೀರಿ ಭೂಮಿಯಲ್ಲಿ ಶಕ್ತಿ ಇದೆ. ಈಗ ಯಾವುದನ್ನು ಬಳಸಬೇಕಿತ್ತು ನಾವು? ಭೂಮಿಯಲ್ಲಿರೋ ಶಕ್ತಿ, ಭೂಮಿ ಶಕ್ತಿಯನ್ನು ಬಳಸಬೇಕಿತ್ತು. ಈಗ ನೀವು 3 ಟೈಮು ತಿಂತೀರಾ, ಡಿಫ್ರೆಂಟ್ ಆಗಿ ತಿಂತೀರಾ, ಶಕ್ತಿ ಅಂತೂ ಇಲ್ಲ, ಸುಸ್ತು. ಇನ್ನು ಇಲ್ಲಿ ವೀಕ್ ಆಗಿರೋ ಜೊತೆಗೆ ನಿಮ್ಮ ಭೂಮಿ ಇನ್ನೂ ನಿಮ್ಮನ್ನು ವೀಕ್ ಮಾಡ್ತಾ ಇದೆ. ಇದು ಯಾವ ಪುರಾತ ಹೇಳ್ತಾನೆ ಇದನ್ನ? ಯಾರು ಹೇಳಲ್ಲ ಗುರು. ನೀವು ವಾಸ ಮಾಡುತ್ತಿರುವ ಭೂಮಿ ನಿಮ್ಮನ್ನ ವೀಕ್ ಮಾಡ್ತಾ ಇದೆ ಅನ್ನೋ ಶಾಸ್ತ್ರವನ್ನು ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲದೆ ಇರತಕ್ಕಂಥ ರಹಸ್ಯ ವಿದ್ಯೆ ಇದು. ಅಂಥ ವಿದ್ಯೆಯನ್ನು ಭಗವಂತ ನಮಗೇನೋ ಒಂದು ಸ್ವಲ್ಪ ಪೋಸ್ಟ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ, ಎಷ್ಟು ಸಾಧ್ಯ ಅಷ್ಟು ಮಾಡಿ ಬಂದ್ಬಿಡು ಅಂತ. ಇದೆಲ್ಲೂ ಪುಸ್ತಕದಲ್ಲಿ ಸಿಕ್ಕಲ್ಲ. ಮಾಹಿತಿ ಇಲ್ಲ, ಎಜುಕೇಷನ್ ಇಲ್ಲ, ಶಿಕ್ಷಣ ಇಲ್ಲ, ಗುರುಗಳು ಇಲ್ಲ. ಅಂತಹ ಜ್ಞಾನವಂತ ವಿದ್ಯೆ ಅಷ್ಟು ಸುಲಭ ಅಲ್ಲ. ಈಗ ನೀವೇ ತಿಳ್ಕೊಳ್ಳಿ, ಪಂಚಾಂಗದಲ್ಲಿ ಇರ್ತಕ್ಕಂಥ ರಹಸ್ಯವನ್ನು ಇಡೀ ಕುಟುಂಬವನ್ನು ಸರಿ ಮಾಡೋಕ್ಕೆ ಪಂಚಾಂಗ ಆಗಿದೆಯಾ? ಪಂಚಾಂಗ ಇರೋದು ಪಂಚಾಚಾರದ ವ್ಯವಸ್ಥೆಯನ್ನು ತಿಳಿಸುತ್ತೆ. ಪಂಚಾಂಗ ಏನು ತಿಳಿಸುತ್ತೆ? ಪಂಚಾಚಾರ, ದಿನಚರಿಯನ್ನು ಹೇಗೆ ಇದೆ ನಿಮ್ಮ ವಂಶದಲ್ಲಿ ಅಂತ ತೋರ್ಸೋಕ್ಕೆ ಪಂಚಾಂಗ ಇರೋದು. ನಿಮ್ಮ ಅಪ್ಪ ಹೇಗಿಂದ, ನಿಮ್ಮ ಅಮ್ಮ ಹೆಂಗಿದ್ರು, ನಿಮ್ಮ ಅಜ್ಜಿ ಹೆಂಗಿದ್ರು ಅಂತ ಅದನ್ನ ಹೇಳಲ್ಲ. ಗುರುಬಲ ಹಂಗೈತೆ, ಶನಿಬಲ ಹೆಂಗೈತೆ ಅಂತ. ಅದಕ್ಕೆ ಸಾಕಷ್ಟು ಸಲ ಹೇಳಿದ್ದೀನಮ್ಮ. ಸೂರ್ಯನ ಮುಂದೆ ಯಾವುದೇ ಗ್ರಹಗಳು ಯಾವುದೂ ಇಲ್ಲ. ಸೂರ್ಯ ಸ್ವತಂತ್ರ ಗ್ರಹ. ಇವರು ಸೂರ್ಯನ ಜೊತೆಗೆ ಇಳ್ಕೊಂಡು ಸೇರಿಸ್ತಾರೆ. ಇವರು ಉಚ್ಚ ಗ್ರಹ, ಇವರು ನೀಚ ಗ್ರಹ, ಇವ್ರು ಬಂದ್ರೆ ಹಿಂಗಾಗತ್ತೆ, 7ಕ್ಕೆ ಬಂದ್ರೆ ಹಿಂಗಾಗತ್ತೆ, 9ಕ್ಕೆ ಬಂದ್ರೆ ಹಿಂಗಾಗತ್ತೆ. ಪ್ರಪಂಚನೇ ಹಿಂಗೆ ಹಾಳು ಮಾಡ್ತಾವ್ರೆ. ಪ್ರಪಂಚದ ಬಗ್ಗೆನೂ ಜ್ಯೋತಿಷ್ಯ ಹೇಳ್ತಾರೆ.
ಮನುಷ್ಯನ ಬಗ್ಗೆನೂ ಜ್ಯೋತಿಷ್ಯ ಹೇಳ್ತಾರೆ. ಅದಲ್ವೇ ರೀ, ಅದಿಲ್ವೇ ಇಲ್ಲ. ಅದು ಜ್ಯೋತಿಷ್ಯ ಸತ್ಯ. ನೀವು ತಿಳಿಯುತ್ತಿರುವುದು ಹೇಳುತ್ತಿರುವುದು ಸತ್ಯ ಅಲ್ಲ. ಅಮ್ಮ, ಈಗ ನೀನು ಮಾಡಬೇಕಾದ ಕೆಲಸ, ನಿಮ್ಮ ಮನೆ ಉತ್ತರ ದಕ್ಷಿಣದ ನಿವೇಶನ ಅಂತ ಗೊತ್ತಾಯಿತು, ತಲೆ ಮೇಲೆ ಕೈ ಇಟ್ಟುಕೊಂಡು ಯೋಚನೆ ಮಾಡುವಂಥ ಮನೆಯನ್ನು ಕಟ್ಟಿದ್ದಾರೆ ಅಂತ. ಇನ್ನು ಮುಂದೆ ನಿಮ್ಮ ಯಜಮಾನರಿದ್ದಾರೆ, ಮಕ್ಕಳಿದ್ದಾರೆ. ಇಲ್ಲಿ ವಿಷಯ ಏನಂದರೆ, ನಿಮ್ಮ ಮನೆಯಲ್ಲಿ ಏನು ಮೆಸೇಜ್ ಬರುತ್ತೆ ಅಂದರೆ, ಭಯ ಆಗತ್ತೆ, ಹಾರ್ಟ್ ಬೀಟ್ಸ್ ವ್ಯತ್ಯಾಸ ಆಗುತ್ತೆ, ಏನೋ ಯೋಚನೆ, ಏನೋ ಭಯ, ಮಕ್ಕಳ ಬಗ್ಗೆ ಭಯ, ಗಂಡನ ಬಗ್ಗೆ ಭಯ, ಗಂಡನ ಹೆಂಡತಿ ಬಗ್ಗೆ ಭಯ. ಇದು ನಿಮ್ಮಲ್ಲಿರ್ತಕ್ಕಂಥ ಒಂದು ಭೂತ. ಏನು ಹೇಳ್ತೀಯಮ್ಮ? ನಿಜ ಗುರುಗಳೇ, ಸತ್ಯವಾದ ಹೇಳಿದ್ರಿ ಗುರುಗಳೇ. ಈಗ ನೀವು 3 ಮಕ್ಕಳು ತೋರಿಸೋದು ಎಲ್ಲಿ, ನೀವಿಬ್ಬರು ತೋರಿಸ್ಕೊಳ್ಳೋದು ಎಲ್ಲಿ, ನೀವು ಸರಿ ಮಾಡ್ಕೊಳ್ಳೋದು ಎಲ್ಲಿ? ಅದೇ ನೀವು ಮನಸ್ಸು ಮಾಡಿದ್ರೆ, ನಿಮ್ಮ ಮನೆಯ ಚಿತ್ರಣವನ್ನು ತಿಳ್ಕೊಂಬಿಟ್ರೆ ನೀವು ಎಷ್ಟು ಪರ್ಸೆಂಟೇಜಲ್ಲಿ ಸಕ್ಸಸ್ ಆಗ್ತೀರಾ. ಈ ಸತ್ಯವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಯಾರ ಬಗ್ಗೆನೂ ಯೋಚನೆ ಮಾಡಬೇಡಿ. 5 ಜನನೂ ಕೂಡ ನಿಮ್ಮ ಮನೆಯಲ್ಲಿರುವಂತಹ ಶಕ್ತಿಯನ್ನು ಅಳವಡಿಸ್ಕೊಂಡಿದೆ. ಅದನ್ನು ಸರಿ ಮಾಡೋಕ್ಕೆ ಪ್ರಯತ್ನವನ್ನು ಮಾಡೋದಕ್ಕಿಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ ತಾಯಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ಈಗ ಭೂಮಿಯಿಂದ ಶಕ್ತಿ ಪಡಿಬೇಕು ಅಂತ ಹೇಳ್ತಾ ಇದ್ರೆ, ಅದು ಹೇಗೆ ಅಂತಾನೆ ಹೇಳಿಲ್ವಲ್ಲ ಗುರುಗಳೇ? ಇಲ್ಲಿ ನಾನು ಅವಾಗಲೇ ಹೇಳಿದೆ, ಇನ್ನೂ ಅರ್ಥ ಆಗಿಲ್ಲ ಅಂತ ಅನ್ಕೋತೀನಿ. ಭೂಮಿಯಿಂದ ಶಕ್ತಿ ಬರುತ್ತೆ, ಯಾಕೆ ಅದು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ, ಭೂಮಿ, ನಾವು ಮನೆ ಕಟ್ಟೋ ಭೂಮಿ ಯಾವ ಆಕಾರದಲ್ಲಿ ಇರಬೇಕು ಅಂತ ಗೊತ್ತಿಲ್ಲ. ಈಗ ಸೂರ್ಯ ಗುಂಡಾಗಿದ್ದಾನೆ, ಅವಾಗಲೇ ಹೇಳಿದೆ, ಹೌದಾ? ಯಾವುದೇ ಒಂದು ವಿಷಯಕ್ಕೆ ಹೋದರೂ ಕೂಡ ನೀವು ಸತ್ಯ ಅರ್ಥ ಮಾಡ್ಕೋಬೇಕು. ಭೂಮಿಯಲ್ಲಿ ಇರುವಂಥ ಆಕಾರ ಯಾಕೆ ಅಂದರೆ, ಈಗ ಸೂರ್ಯ, ಭೂಮಿ ಇದೆರಡು ಚಲನೆಯಲ್ಲಿರ್ತಕ್ಕಂಥದ್ದಕ್ಕೆ ನಾವು ಭೂಮಿಯನ್ನು ಕೊಡ್ತೀವಿ. ಈಗ ಸುತ್ತಬೇಕಾದ್ರೆ ರೌಂಡ್ ಇರಬೇಕಾ, ಚಪ್ಪಟೆ ಇರಬೇಕಾ? ರೌಂಡ್ ಇರಬೇಕು. ಚಕ್ರ ಅಂತ ಒಪ್ಕೊಂಡಿದ್ಯಾ? ಈ ಚಕ್ರದ ಆಕೃತಿಯಲ್ಲಿ ಇರಬೇಕಾದ್ರೆ ನಮ್ಮ ಮನೆಯಲ್ಲಿ ವಾಸ ಮಾಡ್ತಕ್ಕಂಥ ಜನಗಳು ಇರ್ತಕ್ಕಂತಹ ರಾಶಿ ಚಕ್ರ, ನಕ್ಷತ್ರ ಚಕ್ರ, ಭೂಚಕ್ರ ಇದು ಹೊಂದಾಣಿಕೆ ಆಗಬೇಕು. ಅದಕ್ಕೇನು ಹೇಳುತ್ತೆ ಅಂದರೆ, ಕ್ರಾಂತಿ ಅಂತೀವಿ. ಮನೆಯಲ್ಲಿ ಕ್ರಾಂತಿ ಯಾವುದು ಅಂದರೆ ಇದೇನೆ. ಏನು ಕ್ರಾಂತಿ? ಸೂರ್ಯ ಕ್ರಾಂತಿ, ಚಂದ್ರ ಕ್ರಾಂತಿ, ಇದೆರಡು ಸೇರಿದಾಗ ನಕ್ಷತ್ರ ಕ್ರಾಂತಿ. ಅಂದರೆ ಹುಟ್ಟುವ ಮಗುವಿನ ಕಾಲು, ಕೇಳಿಸ್ಕೊಂಬಿಡಿ, ಹುಟ್ಟಿರುವ ಮಗು ಅಥವಾ ನೀವಾಗಿರ್ಬೋದು, ನಿಮ್ಮ ಅಪ್ಪನ ಮನೇಲಿ ಮದುವೆ ಆಗಿದ್ರು, ನಿಮ್ಮ ಅಪ್ಪನ ಮೇಲೆ ಹುಟ್ಟಿದಾಗ ನಿಮ್ಮ ಕಾಲು, ಕೈ, ಕಣ್ಣು, ಬೆರಳು ಇಷ್ಟು ಯಾವುದು ನಿಮಗೆ ತೊಂದರೆ ಕೊಟ್ಟಿದೆ ಮಗುವಿನಲ್ಲಿ, ಆ ಮನೆಯಲ್ಲಿ ತಾಪಮಾನ ವೈಪರೀತ್ಯ ಜಾಸ್ತಿ ಇದೆ. ಯಾರ ಮನೆಯಲ್ಲಿ ಕಾಲು ಕೈ ನೋವಿಲ್ವಮ್ಮ? ಎಲ್ರಿಗೂ ಇದೆ ಗುರುಗಳೇ. ಅಂದಮೇಲೆ ನೀವು ಡಿಸೈಡ್ ಮಾಡಿ. ಶಾಸ್ತ್ರ ಜ್ಯೋತಿಷ್ಯವನ್ನು ಏನು ಮಾಡ್ತೀರಾ ಯೋಚನೆ ಮಾಡಿ. ಯಾರಿಗಿಲ್ಲ ನೋವು? ಈ ನೋವು ಬರ್ತಾ ಇರೋದೇನಕ್ಕೆ? ನಿಮ್ಮ ಭೂಮಿಯಲ್ಲಿ, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಪರಿಸರ ತರಂಗಗಳು ನಿಮ್ಮನ್ನು ಆಟ ಆಡಿಸ್ತಾ ಇದೆ. ಬೆಂಕಿ ಮೇಲೆ ನಿಂತಿದ್ದೀರಾ ನೀವು. ನಮ್ಮ ಭೂಮಿ ಬೆಂಕಿಯ ಚೆಂಡು. ಅದಕ್ಕೋಸ್ಕರವಾಗಿ ಇದಕ್ಕೆ ಸತ್ಯ ಒಂದೇ ಒಂದು ಲೈನನ್ನು ಹೇಳ್ಬೋದು. ನಾವು ಆಶ್ಚರ್ಯಕವಾಗಿರ್ತಕ್ಕಂಥ ವಿಚಾರ ಏನು ಅಂದರೆ, ಭೂಮಿ ನೀರನ್ನು ಪುನರ್ಬಳಕೆ ಮಾಡುತ್ತಿದೆಯಾ ಇಲ್ವಾ ಯೋಚನೆ ಮಾಡಿ. ನಾವು ವಾಸ ಮಾಡುತ್ತಿರುವ ಭೂಮಿ ನೀರನ್ನು ಪುನರ್ಬಳಕೆ ಮಾಡುತ್ತಿದೆಯಾ ಇಲ್ವಾ ಯೋಚನೆ ಮಾಡಿ. ಪ್ರತಿಯೊಬ್ಬರು ಸಿಕ್ಕತ್ತೆ, ಹೋಗುತ್ತೆ, ಮತ್ತೆ ನೀರನ್ನ ತಗೊಳುತ್ತೆ. ಹೌದಲ್ಲ? ಈ ಸತ್ಯ ತಿಳ್ಕೊಳ್ಳೋವರೆಗೂ ನಮಗೆ ಯಾವ ವಿದ್ಯೆನೂ ನಮಗೆ ವರ್ಕ್ ಆಗಲ್ಲ. ಪುನರ್ಬಳಕೆ, ಸಮುದ್ರ ನೀರು ಕುಡಿಯೋಕ್ಕಾಗಲ್ಲ ಅಂತೀವಿ, ಆ ಸಮುದ್ರ ನೀರೇ ಮಳೆಯ ರೂಪದಲ್ಲಿ ಬಂದು ನಮ್ಗೆ ನೀರು ಕೊಡುತ್ತೆ. ಈ ಥರ ತಪ್ಪು ಮಾಹಿತಿಯನ್ನು, ಸಮುದ್ರದ ನೀರು ಎಲ್ಲ ನೀರು ಉಪ್ಪಿಲ್ಲ, ನದಿ ನೀರು ಸಿಹಿ ಇರುತ್ತೆ, ಇದೆಲ್ಲವೂ ಕೂಡ ಮಿಶ್ರವಾಗಿರ್ತಕ್ಕಂತಹ ಈ ಪ್ರಕೃತಿ ಮಹಿಮೆಯನ್ನು ನಾವು ತಿಳ್ಕೊಳ್ಳೋವರೆಗೂ ನೀವೇನೇ ಮಾಡಿದ್ರೂ ನಾವು ತಿನ್ನುತ್ತಿರುವ ಆಹಾರ ನಮ್ಮ ದೇಹವನ್ನು, ನಮ್ಮ ಮನಸ್ಸನ್ನು ಹಾಳು ಮಾಡಿದೆ, ಹಾಳು ಮಾಡುತ್ತಿದೆ, ಮುಂದೆನೂ ಮಾಡಲಿದೆ. ಆಹಾರ ತಪ್ಪಲ್ಲ, ನಾವು ತಿಳ್ಕೊಬೇಕಾದನ್ನು ತಿಳ್ಕೊಳ್ಳದೇ ಇರುವ ಕಾರಣ ನಾವು ಅನುಭವಿಸ್ತಾ ಇದ್ದೀವಿ ಅಂತ ಪ್ರತಿಯೊಬ್ಬರು ಅನ್ಕೋಬೇಡಿ. ಇದಕ್ಕೆ ಕಾರಣ ಏನು, ನಿಖರವಾದ ಕಾರಣ ಯಾರು ಕೊಡ್ತಾರೆ ಅವ್ರನ್ನ ಫಾಲೋ ಮಾಡಿ, ಅವ್ರನ್ನ ಕೇಳಿ, ಅದನ್ನು ಫಾಲೋ ಮಾಡಿ. ಬೆಳಿಗ್ಗೆನೇ ಆಗ್ಬಿಡುತ್ತಾ, ವಾರಕ್ಕೆ ಆಗ್ಬಿಡುತ್ತಾ, ವರ್ಷಕ್ಕೆ ಆಗ್ಬಿಡುತ್ತಾ ಅನ್ಕೋಬೇಡಿ. ಕ್ಲೀನ್ ಮಾಡೋದು ಕಲ್ತ್ಕೊಳ್ಳಿ. ಕ್ಲೀನ್ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗತ್ತೆ, ನಿಮಗೆ ನಂಬಿಕೆ ಬರುತ್ತೆ. ಪ್ರಪಂಚಕ್ಕೆ ನೀವು ಮಾಹಿತಿ ಕೊಡ್ಬೋದು. ಮನುಷ್ಯ ಬದುಕೋದು ಭೂಮಿಯಿಂದಲೇ ಬದುಕಬೇಕು. ಈ ಸತ್ಯವನ್ನು ಎಲ್ರಿಗೂ ಅರ್ಥ ಆಗಿದೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ವಿಷಯಗಳನ್ನು ಚರ್ಚೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನೋಡೋದಳ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ,
ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 91082588834.